ಯೇಸುವಿನ ನಾಮಕ್ಕೆ ಸ್ತೋತ್ರ. ಹೋರಾಟಗಳಿರ್ತವೆ, ಪ್ರಯಾಸಗಳಿರ್ತವೆ, ಕಷ್ಟ ಇರ್ತವೆ. ಆದರೆ ಕರ್ತನ ಸನ್ನಿಧಿಗೆ ಬಂದಾಗ ದುಃಖದಿಂದ ಭಾರದಿಂದ ಬಂದು ಕುಳಿತುಕೊಳ್ಳುವುದಲ್ಲ, ಕರ್ತನ ನನ್ನ ಭಾರವನ್ನ ತೆಗೆಯುತ್ತಾನೆಂದು ನಂಬಿ ನಾವು ಇಲ್ಲಿಗೆ ಬರಬೇಕು. ಹಲ್ಲೆಲೂಯಾ, ಕರ್ತನಿಗೆ ಸ್ತೋತ್ರ. ಇವತ್ತಿನ ವಾಕ್ಯ ಭಾಗಕ್ಕಾಗಿ ನಾವು ಹೋಗೋಣ. ಕರ್ತನ ವಾಕ್ಯವನ್ನ ನಾವು ಧ್ಯಾನಿಸುವುದಕ್ಕಿಂತ ಮುಂಚಿತವಾಗಿ ನಾವು ಒಂದು ಸಣ್ಣ ಪ್ರಾರ್ಥನೆ ಮಾಡಿಕೊಳ್ಳೋಣ. ಈಗಾಗಲೇ ಪ್ರಾರ್ಥಿಸಿದ್ದೇವೆ, ಆದರೂ ಕೂಡ ಪ್ರಾರ್ಥನೆ ಮಾಡಿಕೊಳ್ಳೋಣ. ಭೂಪರಲೋಕಗಳ ಒಡೆಯನಾದ ಪರಿಶುದ್ಧನಾದ ನಮ್ಮ ಪರಮ ತಂದೆಯಾದ ದೇವರೇ, ನಿನ್ನ ಪವಿತ್ರವಾದ ನಾಮದಲ್ಲಿ ನಾವು ನಿಮ್ಮ ಪಾದ ಸನ್ನಿಧಿಗೆ ಬರುತ್ತೇವೆ. ನಿನ್ನ ವಾಕ್ಯಗಳು ನಿಮ್ಮ ಸ್ವರವಾಗಿದೆಯಪ್ಪ. ವಾಕ್ಯಗಳನ್ನು ಕೇಳುವುದು ಮಾತ್ರವಲ್ಲದೆ ಆ ವಾಕ್ಯಗಳಂತೆ ನಡೆದುಕೊಳ್ಳುವುದಕ್ಕೆ ನಮಗೆ ಕೃಪೆಯನ್ನು ತೋರಿಸಬೇಕೆಂಬುದಾಗಿ ನಾವು ಬೇಡಿಕೊಳ್ಳುತ್ತೇವೆ. ದೇವರೇ, ಏನು ಮಾತನಾಡುತ್ತೀರೋ ದಾಸನಾದ ನನ್ನ ಮೂಲಕ ಮಾತನಾಡ್ರಿ. ಕೇಳುವವರ ಹೃದಯವನ್ನು ಸಿದ್ಧಪಡಿಸಿ ಅದನ್ನು ಅನುಸರಿಸಿ ನಡೆಯುವುದಕ್ಕೆ ಕೃಪೆಯನ್ನು ತೋರಿಸಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ, ಆಮೆನ್. ಕಳೆದ ಒಂದು 6 ತಿಂಗಳ ಹಿಂದೆ ನಾನೊಂದು ಮನೆಯನ್ನು ವಿಸಿಟ್ ಮಾಡಬೇಕು ಅಂತ ಹೇಳಿ ನಾನೊಬ್ಬನೇ ಆಗೋಗಿದ್ದು. ಆ ಒಬ್ಬನೇ ಹೋದಂಥ ಸಂದರ್ಭದಲ್ಲಿ ನಾನು ಹೋಗಿದ್ದು ಆನೇಕಲ್ಗೆ ಹೋಗಿದ್ದೆ. ಫಸ್ಟ್ ಟೈಮ್ 6 ತಿಂಗಳ ಹಿಂದೆ, 8 ತಿಂಗಳ ಹಿಂದೆ. 8 ತಿಂಗಳ ಹಿಂದೆ ಹೋಗುವಾಗ ಅಲ್ಲಿಂದ ನಾನು ಗೂಗಲ್ ಮ್ಯಾಪ್ ಹಾಕ್ಕೊಡ್ತಾ ಇದ್ದೆ. ಸೊ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಏನಂದರೆ ಬೈಕ್ ಅಲ್ವಾ, ಸೊ ಬೈಕಲ್ಲಾದರೆ ಒಂದು ಶಾರ್ಟ್ಕಟ್ಟಲ್ಲಿ ಬರೋಣ ಅಂತ ಹೇಳಿಬಿಟ್ಟು ಮೇಯ್ನ್ ರೋಡನ್ನು ಬಿಟ್ಟು ನಾನು ಶಾರ್ಟ್ಕಟ್ ಬಂದೆ. ಆಮೇಲೆ ಅಲ್ಲಿ ಬಂದಾಗ ಇನ್ನೂ ಶಾರ್ಟ್ಕಟ್ ತೋರಿಸ್ತು. ಒಳ್ಳೇದಾಯ್ತಲ್ಲ, ಇನ್ನೂ ಶಾರ್ಟ್ಕಟ್ ಹೋಗೋಣ ಅಂತ ಅಂದ್ಕೊಂಡೆ. ಅದು ತೋರಿಸ್ದಂಗೆಲ್ಲ ಹೋದೆ. ಆದರೆ ಕೊನೆಗೆ ಒಂದು ಕೆರೆ ಹತ್ರ ಬಂದೆ. ಆ ಕೆರೆ ಒಣಗಿದಾಗ ಆ ಜಾಗ ಇತ್ತೇನೋ ಹೋಗೋಕ್ಕೆ, ಆದರೆ ಆವಾಗ ನೀರು ಬಂದಿದೆ. ನನ್ನ ಶಾರ್ಟ್ಕಟ್ಟಿಗೆ ಏನಾಯಿತೋ ಗೊತ್ತಿಲ್ಲ. ಏನಾಯಿತು, ನೇರವಾದ ದಾರಿಯಲ್ಲಿ ಹೋಗಬೇಕಾಗಿರೋ ನಾನು ಸರಿ ಸ್ವಲ್ಪ ಪಕ್ಕಕ್ಕೆ ಹೋದೆ. ಸರಿ ಹೋಯ್ತಪ್ಪ, ಏನು ಮಾಡೋಣ, ಇದು ಇನ್ನೂ ಶಾರ್ಟ್ಕಟ್ ಹೋಗುವಾಗ ಏನಾಯ್ತು, ಅದು ನನ್ನನ್ನು ಇನ್ನೂ ಒಳಗೋಯ್ತು. ಈಗ ಏನಾಯಿತು ಗೊತ್ತಾ, ಆ ದಾರಿ ಬಿಟ್ಟು ವಾಪಸ್ ಬಂದೆ. ಅದೂ ದಾರಿಯನ್ನು ಬಿಟ್ಟು ತಿರುಗಿ ಮೇನ್ ರೋಡಿಗೆ ಬಂದೆ. ಸುಮಾರು 5-6 ಕಿಲೋಮೀಟ್ರ್ ವೇಸ್ಟ್ ಆಯಿತು. ನನ್ನ ಟೈಮ್ ವೇಸ್ಟ್ ಆಯಿತು. ಅಲ್ಲಿ ಒಂದು ವಿಷಯ ಏನಂದರೆ ನನಗೆ ಅರ್ಥ ಆಗಿದ್ದು, ಶಾರ್ಟ್ಕಟ್ ಒಂಚೂರು ನಾವು ಸೈಡ್ಗೆ ಹೋದಾಗಲೇ ನಾನು ತಪ್ತಾ ಇದ್ದೀನಿ, ನಾನು ದಾರಿ ತಪ್ಪಿ ಹೋಗ್ತಾ ಇದ್ದೀನಿ, ನಾನು ಸರಿ ದಾರಿಗೆ ಹೋಗಬೇಕು ಅಂತ ತಿರುಗಿ ನಾವೇನಾದರೂ ಸರಿ ದಾರಿಗೆ ಬಂದರೆ ಸರಿ ಹೋಗ್ತದೆ. ಇಲ್ಲ ಬಿಡು ಅಂತ ನಾವು ಆ ಗೂಗಲ್ ತೋರಿಸ್ದಂಗೆಲ್ಲ ಹೋದರೆ ಅದಕ್ಕೆ ಗೂಗಲಲ್ಲಿ ಆ ಅಮ್ಮ ಮಾತಾಡ್ತಾಳಂತೆ. ಸೊ ಗೂಗಲ್ ಹೇಳೋ ಆ ಅಮ್ಮ ಮಾತು ತುಂಬ ಕೇಳಬಾರ್ದು. ಯಾಕಂದರೆ ಎಲ್ಲೆಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ, ಕೊನೆಗೆ ದಾರಿನೇ ಇಲ್ಲದೆ ಇರುವಂಥ ಕಡೆಗೆ ನಮ್ಮನ್ನು ಹೋಗಿ ನಿಲ್ಲಿಸ್ಬಿಡ್ತದೆ. ಆಗ ನಮಗೆ ಏನು ಮಾಡಬೇಕು ಗೊತ್ತಿಲ್ಲ. ಬೈಬಲಲ್ಲಿ ಕೂಡ ಕೆಲವು ಸಾರಿ ನಮ್ಮ ಜೀವಿತದಲ್ಲಿ ಶಾರ್ಟ್ಕಟ್ ಅಂದರೆ ಅಡ್ಡದಾರಿಯಲ್ಲಿ ಹೋಗಿ ಆಶೀರ್ವಾದ ಪಡ್ಕೊಳ್ಬೇಕು, ಅಡ್ಡದಾರಿಯಲ್ಲಿ ಹೋಗಿ ಬೇಗ ಬೆಳಿಬೇಕು, ಅಡ್ಡದಾರಿಯಲ್ಲಿ ಹೋಗಿ ನಾನು ಹೋಗಬೇಕಾದ ಜಾಗಕ್ಕೆ ಬೇಗನೆ ಸೇರಬೇಕು ಅಂತ ಅನೇಕ ರೀತಿಯಾದಂಥ ಆಲೋಚನೆಯನ್ನು ಮಾಡಿದವರಿದ್ದಾರೆ. ಈ ಲೋಕದಲ್ಲಿ ಕೂಡ ಅಡ್ಡದಾರಿಗಳನ್ನು ಹಿಡಿಯುವವರು ಅನೇಕರು ಇದ್ದಾರೆ, ಹೌದಲ್ವಾ? ಕೆಲವು ಮಕ್ಕಳು ಎಕ್ಸಾಮ್ಸಲ್ಲಿ ಪಾಸ್ ಆಗಬೇಕಂತ ಅಡ್ಡದಾರಿಯನ್ನು ಹುಡುಕ್ತಾರೆ. ಏನು ಮಾಡ್ತಾರೆ ಅವರು? ಕಾಪಿ ಹೊಡೆಯೋದಕ್ಕೆ ಟ್ರೈ ಮಾಡ್ತಾರೆ, ಬೇರೆಯವ್ರು ನೋಡ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಕೆಲವು ಸಾರಿ ಸಿಕ್ಕಾಕೊಂಡು ಎಕ್ಸಾಮಿಂದನೇ ಡಿಬಾರ್ ಆಗೋಗಿ ಮನೆಗೆ ಹೋಗ್ಬಿಡ್ತಾರೆ, ಅಲ್ವಾ? ಕೆಲವು ಈ ಕಾಲೇಜ್ ಹುಡುಗರು ಕೂಡ ಶಾರ್ಟ್ ಕಟ್ಟನ್ನು ಯೋಚನೆ ಮಾಡ್ತಾರೆ. ಬೇಗನೆ ಜಾಬ್ಗೆ ಹೋಗಬೇಕು, ಬೇಗನೆ ಮದುವೆ ಆಗಬೇಕು, ಬೇಗನೆ ಏನಾದರೂ ಆಶೀರ್ವಾದ ಹೊಂದಬೇಕು ಅಂತ ಹೇಳ್ಬಿಟ್ಟು ತುಂಬ ಶಾರ್ಟ್ ಕಟ್ಸನ್ನು ಹುಡುಕ್ತಾ ಇರ್ತಾರೆ. ಆದರೆ ಕೊನೆಗೆ ಏನಾಗುತ್ತಂದರೆ ಆ ಶಾರ್ಟ್ ಕಟ್ಸು ಕಟ್ ಶಾರ್ಟ್ಸು ಆಗ್ಬಿಡ್ತದೆ. ಇಂಗ್ಲೀಷಲ್ಲಿ ಶಾರ್ಟ್ ಕಟ್ಸು ಕಟ್ ಶಾರ್ಟ್ಸು ಅಂದರೆ ಅಡ್ಡದಾರಿಯನ್ನು ಹಿಡಿದ್ರೆ ದಾರಿನೇ ಇಲ್ಲದಿರ ಆಗ್ಬಿಡುತ್ತದೆ. ಕೆಲವು ಸಾರಿ ಕೆಲವರು ಬಿಸ್ನೆಸ್ ಮಾಡಬೇಕಂತ, ಹಣ ಮಾಡಬೇಕು ಅಂತ, ಬೇಗನೆ ಸಕ್ಸಸ್ ಆಗಬೇಕು ಅಂತ ದಾರಿ ಹುಡುಕ್ತಾ ಇರ್ತಾರೆ. ಆದರೆ ಅದು ಯಾವುದು ಕೂಡ ಸಕ್ಸಸ್ಸು ಆಗೋದಿಲ್ಲ. ಇವತ್ತು ನಾವು ಕೆಲವು ವ್ಯಕ್ತಿಗಳನ್ನು ಬೈಬಲಿಂದ ನೋಡೋಣ. ಯಾವ ರೀತಿಯಾಗಿ ಅವರು ಕೆಲವು ಸಾರಿ ದೇವರು ಹೇಳಿದ ಮಾತನ್ನು ಕೇಳಲಿಲ್ಲ, ಮನುಷ್ಯರು ಹೇಳಿದ ಮಾತನ್ನು ಕೇಳಿ ಅಡ್ಡದಾರಿಯನ್ನು ಹುಡುಕಲಿಕ್ಕೆ ಹೋಗ್ತಾರೆ. ಆಗ ಅವರ ಜೀವನ ಏನಾಯಿತು, ಮುಂದೆ ಏನಾಯಿತು ಅಂತ ನಮಗೆ ಗೊತ್ತಾಗ್ತದೆ. ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡ ಗ್ರಂಥ 16ನೇ ಅಧ್ಯಾಯ 2ನೇ ವಚನ. ಈಗಿರಲಾಗಿ ಸಾರಯಳು ಅಬ್ರಹಾಮನಿಗೆ, ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಷ್ಟೇ,
ನೀನು ನನ್ನ ದಾಸಿಯ ಬಳಿಗೆ ಹೋಗಬೇಕು. ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದೀತು ಎಂದು ಹೇಳಲು ಅಬ್ರಹಾಮನು ಆಕೆಯ ಮಾತಿಗೆ ಸಮ್ಮತಿ ಪಟ್ಟನು. ಇಲ್ಲಿ ವಾಕ್ಯ ಹೇಳ್ತಾ ಇರುವಂತ ಮಾತೇನೆಂದ್ರೆ, ಅಬ್ರಹಾಮನು ಸಾರಯಳ ಮಾತಿಗೆ ಸಮ್ಮತಿ ಪಟ್ಟನು. ಅಂದರೆ ಹೆಂಡತಿಯ ಮಾತನ್ನ ಕೇಳಿದನು. ನನ್ನ ಉದ್ದೇಶ ಹೆಂಡತಿ ಮಾತು ಕೇಳಬೇಡ್ರಿ ಅಂತಲ್ಲ, ಒಳ್ಳೆ ಆಲೋಚನೆಯನ್ನು ಕೊಟ್ರೆ ಕೇಳಬೇಕು. ಆದರೆ ದೈವಿಕವಲ್ಲದ, ದೇವರಿಗೆ ಇಷ್ಟವಲ್ಲದ, ದೇವರಿಂದ ದೂರ ನಡೆಸುವ, ದೇವರಿಗೆ ವಿರೋಧವಾಗಿ ನಿಲ್ಲುವ ಕೃತ್ಯಗಳನ್ನ ನಾವು ಯಾವುದು ಕೂಡ ಮಾಡಬಾರದು. ಹೌದಲ್ವಾ? ಈಗ ಅಬ್ರಹಾಮನೊಟ್ಟಿಗೆ ದೇವರು ಮುಂಚೆನೆ ಹೇಳಿದ್ದ, ಅಬ್ರಹಾಮ ನಾನು ನಿನಗೆ ಆಶೀರ್ವಾದ ಕೊಡ್ತೇನೆ, ನೀನೇನ್ ಮಾಡಬೇಕು? ಕಾಯ್ಬೇಕು, ಕಾದರೆ ನಿನಗೆ ಕೊಡ್ತೇನೆ. ಆದರೆ ಅಬ್ರಹಾಮನು ಕಾದು ನೋಡ್ದ. ಎಷ್ಟಂತ ಕಾಯೋದು? ಎಷ್ಟು ತಿಂಗಳಂತ ಕಾಯೋದು? ಎಷ್ಟು ವರ್ಷ ಅಂತ ಕಾಯೋದು? ನೋಡಿ 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 ಸಾಕಾಗಿ ನಾವೇನ್ ಮಾಡ್ಬಿಡ್ತೀವಿ, ಇದು ತುಂಬಾ ಲಾಂಗ್ ವೇ ಅಪ್ಪ, ಇದು ಶಾರ್ಟ್ ವೇ, ಇದು ಅಡ್ಡದಾರಿ, ಇಲ್ಲಿ ಹೋಗ್ಬಿಡೋಣ, ಬೇಗ ನಾನು ಮನೆಗೆ ಹೋಗ್ಬಿಡ್ಬೋದು, ಬೇಗ ನಾನು ಅಂದ್ಕೊಂಡಿದ್ದ ಕಡೆ ಹೋಗ್ಬಿಡ್ಬೋದು, ಬೇಗ ನನಗೆ ಸಿಗಬೇಕಾಗಿದ್ದು ಸಿಕ್ಬಿಡ್ತದೆ ಅಂತ ಹೇಳಿ ಆಲೋಚನೆ ಮಾಡಿಕೊಂಡ. ಏನಾಗಿರ್ಬೋದು? ಅಬ್ರಹಾಮನಿಗೆ ವಯಸ್ಸಾಗ್ತಾ ಇದೆ, ಇನ್ನೂ ವಯಸ್ಸಾಗೋದ್ರೆ ನನಗೆ ಮಕ್ಕಳಾಗ್ತಾರೋ ಇಲ್ವೋ, ಇನ್ನೂ ಕಾಲ ಮೀರೋದ್ರೆ ನನಗೆ ಇನ್ನು ಆಗುತ್ತೋ ಇಲ್ವೋ. ಅದಕ್ಕೆ ಬೈಬಲಲ್ಲಿ ನೋಡುತ್ತೇವೆ, ದೇವರ ಹತ್ರ ಬಂದ್ಬಿಟ್ಟು ಏನ್ ಮಾಡ್ತಾನೆ ಅಬ್ರಹಾಮನು? ಹೇಳ್ತಾನೆ, ದೇವರೇ ನನ್ನ ಆಸ್ತಿ ಎಲ್ಲ ನನ್ನ ದಾಸನ ಪಾಲಾಗೋಗ್ಬಿಡುತ್ತಲ್ಲಪ್ಪ, ಇಷ್ಟು ನಾನು ದುಡಿದಿದ್ದು, ಕಷ್ಟಪಟ್ಟಿದ್ದು, ಪ್ರಯಾಸ ಪಟ್ಟಿದ್ದು ಎಲ್ಲ ಏನಾಗ್ಬಿಡುತ್ತೆ, ನನ್ನ ಕೈ ಹತ್ರ ನನ್ನ ಜೊತೆಯಲ್ಲಿರುವಂತ ದಾಸನ ಪಾಲಾಗ್ಬಿಡ್ತದೆ. ನನಗೆ ಆ ರೀತಿ ಆಗ್ಬಾರ್ದು, ನನ್ನ ಮಗನ ಪಾಲಾಗ್ಬೇಕಪ್ಪ ಅಂತ ಆಲೋಚನೆ ಮಾಡ್ತಾರೆ. ಅನೇಕ ಸಾರಿ ನಾವು ಏನ್ ಮಾಡ್ತೇವೆ, ನಮ್ಮ ಕುಟುಂಬಗಳಲ್ಲಿ ಹೀಗೆ ಯಾರಾದ್ರೂ ತಿಂದುಬಿಡ್ತಾರೇನೋ, ಯಾರಾದ್ರೂ ಒಳ್ಳೆಯವರಾಗ್ಬಿಡ್ತಾರೇನೋ, ಯಾರಿಗಾದ್ರೂ ನನ್ನ ಆಶೀರ್ವಾದ ಸಿಕ್ಬಿಡ್ತದೇನೋ, ಹೆಂಗಾದ್ರೂ ಮಾಡಿ ನನಗೇ ಸಿಕ್ಬಿಡ್ಬೇಕು, ಹೆಂಗಾದ್ರೂ ಮಾಡಿ ನಾನೇ ಬೆಳೆದು ಬಿಡಬೇಕು ಅಂತ ನಾವೇನಾದ್ರೂ ಯಾವತ್ತಾದ್ರೂ ಆಲೋಚನೆ ಮಾಡಿದ್ರೆ ಅದು ತಪ್ಪಾಗುತ್ತೆ. ಶಾರ್ಟ್ ಕಟ್ ಅನ್ನ, ಅಡ್ಡದಾರಿಗಳನ್ನ ಹುಡುಕುವಾಗ ದೇವರು ಯಾವತ್ತು ಶಾರ್ಟ್ ಕಟ್ಸ್ ಅನ್ನ ತೋರಿಸಲ್ಲ, ಅಡ್ಡದಾರಿಯನ್ನ ದೇವರು ತೋರಿಸಲ್ಲ. ಅಡ್ಡದಾರಿ ತೋರಿಸೋದು ಯಾರು ಗೊತ್ತಾ? ಸೈತಾನನು. ಹಲ್ಲೆಲೂಯ. ಮದುವೆ ಆಗ್ಬೇಕಾಗಿರುವಂತ ಒಂದು ಹೆಣ್ಣು, ಒಂದು ಗಂಡು, ಮಗನೇ ನೀನು ಕಾಯಿ ಅಂತ ದೇವರು ಹೇಳಿದ್ರೆ, ಹೆಣ್ಣೇನ್ ಮಾಡ್ತಾರೆ, ನನಗೂ ವಯಸ್ಸಾಗೋಗ್ತಾ ಇದೆಯಲ್ವಾ, ನಾನು ಮದುವೆ ಆಗ್ಬೇಕು ಅಂತ ಅಡ್ಡದಾರಿಯನ್ನ ನೋಡ್ತಾರೆ. ಹೌದಲ್ವಾ? ನಾನು ಏನಾದ್ರೂ ಮಾಡ್ಬೇಕಂತ ಮದುವೆ ವಿಚಾರ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಎಲ್ಲಾ ಕಾರ್ಯಗಳನ್ನ ಅಡ್ಡದಾರಿಯನ್ನ ಹುಡುಕುವುದನ್ನ ನಾವು ನೋಡ್ತಾ ಇರ್ತೇವೆ. ಆದರೆ ದೇವರ ಮಾತಿನ ಮೇಲೆ ನಮಗೆ ಭರವಸೆ ಇದೆಯಾ? ಈಗ ಈ ಮಾತನ್ನ 16ನೇ ಅಧ್ಯಾಯದ 2ನೇ ವಚನದಲ್ಲಿ ನೋಡ್ತಾ ಇದ್ದೇವೆ. ಯಾರು ಕೊಡ್ತಾ ಇರೋದು ಆಲೋಚನೆ ಇದು? ಸಾರಯಳು ಯಾರಿಗೆ ಕೊಡ್ತಾ ಇದ್ದಾರೆ ಆಲೋಚನೆ? ಅಬ್ರಹಾಮನಿಗೆ ಕೊಡ್ತಾ ಇದ್ದಾನೆ. ಈಗ ಈ ಆಲೋಚನೆ ಕೊಡುವುದಕ್ಕಿಂತ ಮುಂಚೆ ದೇವರೇನಾದರೂ ಅಬ್ರಹಾಮನೊಟ್ಟಿಗೆ ಮಾತಾಡ್ಲಿಲ್ವಾ? 15ನೇ ಅಧ್ಯಾಯ 4ನೇ ಮತ್ತು 5ನೇ ವಚನವನ್ನು ಓದ್ರಿ. ಯೆಹೋವನು ಅವನ ಸಂಗಡ ಮಾತಾಡಿ, ಇವನು ನಿನಗೆ ಬಾಧ್ಯಸ್ಥನಾಗುವುದಿಲ್ಲ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವವನು ನಿನಗೆ ಬಾಧ್ಯಸ್ಥನಾಗುವನು ಎಂದು ಹೇಳಿ ಅವನನ್ನು ಹೊರಗೆ ಕರೆತಂದು ಆಕಾಶದ ಕಡೆಗೆ ನೋಡು, ನಕ್ಷತ್ರಗಳನ್ನು ಲೆಕ್ಕಿಸುವುದು ನಿನ್ನಿಂದ ಆದರೆ ಲೆಕ್ಕಿಸು, ನಿನ್ನ ಸಂತಾನವು ಅಷ್ಟಾಗುವುದು ಅಂದನು. 6ನೇ ವಚನ ಹೇಳ್ತದೆ, ಅಬ್ರಹಾಮನು ಯೆಹೋವನನ್ನು ನಂಬಿದನು, ಅಬ್ರಹಾಮ ಯೆಹೋವನವನ ನಂಬಿಕೆಯನ್ನು ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಿದನು. ಈಗ ಹಿಂದೇನೆ ಒಂದು ಮಾತು ಇಲ್ಲಿ ನಡೀತಾ ಇದೆ. ದೇವರ ಹತ್ರ ಹೇಳ್ತಾ ಇದ್ದಾನೆ, ಅಬ್ರಹಾಮನು ಬಂದು 2ನೇ ವಚನದಲ್ಲಿ ಹೇಳ್ತಾನೆ, ಕರ್ತನಾದ ಯೆಹೋವನೇ, ನನಗೆ ನೀನು ಏನು ಆಶೀರ್ವಾದ ಕೊಟ್ರೆ ಏನಪ್ಪಾ, ನಾನು ಸಂತಾನವಿಲ್ಲದವನಾಗಿ ಹೋಗುವನಾದ್ದರಿಂದ ನನ್ನ ಆಸ್ತಿಯೆಲ್ಲ ದಮಸ್ಕದ ಎಲಿಯೇಜರ್ನ ಪಾಲಾಗುವುದಲ್ಲ ಅಂತಾನೆ. ಅವಾಗ ದೇವ್ರು ಹೇಳ್ತಾನೆ, ನೋಡಪ್ಪ, ನಿನ್ನ ಸೇವಕನಿಗೂ ನಾನು ಕೊಡಲ್ಲ, ಬೇರೆ ಯಾರಿಗೂ ಕೊಡಲ್ಲ, ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿರುವಂತ ಮಗುವಿಗೆ ನಾನು ಕೊಡ್ತೇನೆ ಅಂತ ದೇವರು ಏನ್ ಮಾಡ್ತಾ ಇದ್ದಾನೆ, ಸ್ಪಷ್ಟವಾಗಿ ಹೇಳಿದ ಇಲ್ವಾ? ದೇವರು ಹೇಳ್ದ. ಅಬ್ರಹಾಮನು ಏನ್ ಮಾಡ್ದ? ಅದನ್ನ ನಂಬಿದ. ನೋಡಿ, ಇವತ್ತು ನಮ್ಮ ಜೀವಿತದಲ್ಲಿ ಇದೇ ಕಾರ್ಯ ನಡೆಯುತ್ತದೆ. ನೀವು ವಾಕ್ಯ ಓದ್ತೀರಾ, ನಿಮಗೆ ನಂಬಿಕೆ ಬರುತ್ತೆ.
ಪ್ರಸಂಗ ಕೇಳ್ತೀರಾ, ನಂಬಿಕೆ ಬರುತ್ತೆ. ಆಗ ನೀವು ಹೇಳ್ತೀರಾ, ಇಲ್ಲ ದೇವರು ನನಗೆ ಮಾತು ಕೊಟ್ಟಿದ್ದಾರೆ, ನಾನು ಖಂಡಿತ ಆಶೀರ್ವಾದ ಹೊಂದ್ತೇನೆ, ಖಂಡಿತ ಆರೋಗ್ಯ ಹೊಂದ್ತೇನೆ, ಖಂಡಿತ ದೇವರ ಕೃಪೆಯನ್ನು ಹೊಂದುತ್ತೇನೆ ಅಂತ ಹೇಳಿ ನಂಬಿಕೆಯಿಂದ ನಾವು ಮುಂದಕ್ಕೆ ಹೋಗ್ತೇವೆ. ಆದರೆ ಆಮೇಲೆ ಏನಾಗುತ್ತೆ ಗೊತ್ತಾ? ಯಾರೋ ನಿಮ್ಮನ್ನ ಕೆಡಿಸಕ್ಕೆ ಒಬ್ಬರು ಬರ್ತಾರೆ, ನಿಮ್ಮನ್ನ ಮಾತಾಡಕ್ಕೆ ಒಬ್ಬರು ಬರ್ತಾರೆ, ನೀವು ಈ ನಂಬಿಕೆ ಇಟ್ಟಿರೋದನ್ನ ನಿಮ್ಮ ನಂಬಿಕೆಯನ್ನು ಕೆಡಿಸಕ್ಕೆ ಒಬ್ಬರು ಬರ್ತಾರೆ. ಅದು ಯಾರೇ ಆಗಿರ್ಬೋದು. ಸೈತಾನನು ಯಾರ ಮೂಲಕ ಕೆಲಸ ಮಾಡ್ತಾನೋ ಗೊತ್ತಿಲ್ಲ. ಹೆಂಡತಿ ಆಗಿರ್ಬೋದು, ಗಂಡ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಕೊನೆಗೆ ಪಾಸ್ಟರ್ ಕೂಡ ಆಗಿರ್ಬೋದು. ಹೇಳಕ್ಕಾಗಲ್ಲ. ದೇವರು ನಿಮ್ಮೊಟ್ಟಿಗೆ ಮಾತಾಡಿರ್ತಾನೆ, ಪಾಸ್ಟರ್ ಬಂದು ಹೇಳ್ತಾನೆ, ಏನೋ ಆಲೋಚನೆಯಲ್ಲಿ ಹೇಳ್ತಾರೆ, ಇಲ್ಲ ನನಗನ್ನಿಸ್ತಾ ಇದೆ ಅದಲ್ಲ ಇದು ಅಂತ. ಸೈತಾನನು ಯಾರ ಮೂಲಕ ನಮ್ಮನ್ನು ದಾರಿ ತಪ್ಪಿಸ್ತಾನೆ ಕೆಲವು ಸಾರಿ ಗೊತ್ತಿಲ್ಲ. ಆದರೆ ಇಲ್ಲಿ ನಾವು ಗಮನಿಸ್ತಾ ಇದ್ದೇವೆ, ದೇವರು ಸ್ಪಷ್ಟವಾಗಿ ಅಬ್ರಹಾಮನಿಗೆ ಹೇಳಿರ್ತಾನೆ, ಅಬ್ರಹಾಮ ದಾಸರ ಮೂಲಕ ಅಲ್ಲ, ದಾಸಿಯರ ಮೂಲಕ ಅಲ್ಲ, ಬೇರೆಯವರ ಮೂಲಕವಾಗಿ ಅಲ್ಲ, ನಾನು ನಿನಗೆ ಸಂತಾನವನ್ನು ಕೊಡುತ್ತೇನೆ, ಆ ಸಂತಾನ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದಂತ, ನಿನಗೆ ಹುಟ್ಟಿದಂತ ಸಂತಾನಕ್ಕೆ ನಾನು ಕೊಡ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಆದರೆ ಅಬ್ರಹಾಮನು ಏನ್ ಮಾಡ್ದ? ಕಾದು ಕಾದು ಸ್ವಲ್ಪ ಕಾಲ ಆದ ಮೇಲೆ ಹೆಂಡತಿ ಹೇಳ್ತಾ ಇರುವಂತ ಆಲೋಚನೆಗೆ ಏನ್ ಮಾಡ್ತಾನೆ? ಮರಳಾಗ್ತಾನೆ. ಹೌದಲ್ವಾ? ನನ್ನ ಹೆಂಡತಿ ಹೇಳ್ತಾ ಇರುವಂತ ಆಲೋಚನೆ ಒಳ್ಳೇದಲ್ವಾ? ದೇವರ ಮಾತನ್ನ ಮರ್ತು ಹೋದ. ಹೆಂಡತಿಯ ಮಾತನ್ನ ಏನ್ ಮಾಡ್ಬಿಟ್ಟ? ಜ್ಞಾಪಕ ಇಟ್ಕೊಂಡು ಹೆಂಡತಿ ಮಾತಿಗೆ ಏನಕ್ಕಲ್ಲಿ ಸಮ್ಮತಿ ಪಟ್ಟನು ಅಂತ ಹೇಳ್ತಾ ಇದ್ದ. ಅಬ್ರಹಾಮನು ಆಕೆಯ ಮಾತಿಗೆ ಸಮ್ಮತಿ ಪಟ್ಟನು. ಬೈಬಲಲ್ಲಿ ಗಿಣಿಗೆ ಹೇಳ್ದಂಗೆ ದೇವರು ಆದಾಮನಿಗೂ ಹೇಳ್ದ. ಏನಂತ? ಆದಾಮ ನೋಡಪ್ಪ, ನಿನಗೋಸ್ಕರ ಎಲ್ಲ ರೆಡಿ ಮಾಡಿರ್ತಿದ್ದೀನಪ್ಪ, ಏನ್ ಬೇಕು ನಿನಗೆ? ಪ್ರಾಣಿಗಳಿದಾವೆ, ಪಕ್ಷಿಗಳಿದಾವೆ, ಮರ ಇದೆ, ಹಣ್ಣಿದೆ, ಕಾಯಿದೆ, ಫಲ ಇದೆ, ನೀರಿದೆ, ಬೆಟ್ಟ ಗುಡ್ಡ, ಸೂರ್ಯ ಚಂದ್ರ ನಕ್ಷತ್ರ ಎಲ್ಲ ಇದೆ ನಿನಗೆ. ನೀನೇನ್ ಮಾಡು? ಎಲ್ಲ ಯಥೇಚ್ಛವಾಗಿ ತಿನ್ನು. ದೇವರು ಲಿಮಿಟ್ ಇಕ್ಕಿಲ್ಲ. ಇವಾಗ ಆದ್ರೂ ನಮಗೆ ಲಿಮಿಟ್ ಇದೆ ಅಲ್ವಾ? ಇವಾಗ ಒಂದು ತಿಂದರೆ ಜಾಸ್ತಿ, ಒಂದು ತಿಂದರೆ ಕಡಿಮೆ. ಇದರಲ್ಲಿ ಟೀ ಕೊಟ್ರೆ ಶುಗರ್ ಇದೆಯಾ ಅಂತ ಕೇಳ್ತೀವಿ ಅಲ್ವಾ? ಊಟ ಅಡುಗೆ ಏನನ್ನು ಕೊಟ್ರೆ ಉಪ್ಪು ಜಾಸ್ತಿ ಇದೆಯಾ ಅಂತ ಕೇಳ್ತೀವಿ ಅಲ್ವಾ? ಕೆಲವ್ರಿಗೆ ಉಪ್ಪು ಇದೆಯಾ, ಊಟ ಇದಿದೆಯಾ, ಕೆಲವು ಸ್ವಲ್ಪ ಎತ್ತಿ ನೋಡ್ಬಿಟ್ಟು ಡಾಲ್ಡಾ ಜಾಸ್ತಿ ಇದೆ ಇದರಲ್ಲಿ ಅಂತ ಹೇಳ್ತೀವಿ. ಆಮೇಲೆ ಮುಟ್ಟಿ ನೋಡ್ಬಿಟ್ಟು ಎಣ್ಣೆ ಜಾಸ್ತಿ ಆಗಿದ್ದೀರಾ ನೀವು, ಓ ಇದರಲ್ಲಿ ಹಸಿಮೆಣಸಿನ್ಕಾಯಿ ಹಾಕಿದ್ದೀರಾ ಅಂತ. ಅಂದ್ರೆ ಒಂದೊಂದು ನಾವು ಕ್ವಶನ್ ಕೇಳೋದು ಹೆಂಗಿರ್ತದೆ ಅಂದ್ರೆ, ಒಬ್ಬೊಬ್ಬರನ್ನ ಎಲ್ಲ ಇದಾಕಿದ್ದೀರಾ ಅದಾಕಿದ್ದೀರಾ. ಯಾಕೆಂದ್ರೆ ರಿಸ್ಟ್ರಿಕ್ಷನ್ಸು, ಯಥೇಚ್ಛವಾಗಿ ತಿನ್ನೋ ಆಗಿಲ್ಲ. ಅದಕ್ಕೆ ಕಳೆದ ಸಾರಿ ನಾನೊಂದು ಹೇಳಿದೆ, ಒಬ್ಬರು ಲೋಕದ ಜನರು ಈ ರೀತಿಯಾಗಿ ಹೇಳ್ತಾರೆ, ಒಂದು ಸಾರಿ ತಿಂದು ಬದುಕಿದವನು ಯೋಗಿ, 2 ಸಾರಿ ತಿಂದು ಬದುಕುವವನು ಭೋಗಿ, 3 ಸಾರಿ ತಿಂದು ಬದುಕುವವನನ್ನ ಒತ್ಕೊಂಡು ಹೋಗಿ, ಹಂಗೆ ಹೇಳ್ತಾರೆ. ಆದ್ರೆ ನಾವೆಲ್ಲರೂ 3 ಸಾರಿ ತಿಂತೀವಿ. ಹಾಗಾದ್ರೆ ನಮ್ಮನ್ನ ಒತ್ಕೊಂಡೇ ಹೋಗ್ಬೇಕ, ನಮ್ಮನ್ನ ಇನ್ನೇನು ಬೇರೆ ಇದೇ ಇಲ್ಲ. ಅಂದ್ರೆ ದೇವರು ಮೊದಲೇನ್ ಮಾಡ್ದ? ಯಥೇಚ್ಛವಾಗಿ ತಿನ್ರಿ ಅಂತ ಹೇಳಿದ್ರು. ನೀವೇನಾದ್ರೂ ತಿನ್ರಿ, ಫ್ರೂಟ್ಸ್ ತಿನ್ರಿ, ನೀವು ಕಾಯಿ ಪಲ್ಯ ತಿನ್ನಿ, ಏನ್ ತಿನ್ರಿ. ಆದ್ರೆ ಅಲ್ಲೊಂದು ಪ್ರಾಬ್ಲಮ್ಮು, ಅಲ್ಲಿ ನಾನ್ ವೆಜ್ ಇರಲಿಲ್ಲ. ಅವಾಗೇನು ನಾನ್ ವೆಜ್ ಇರಲಿಲ್ಲ, ಬರೀ ಫ್ರೂಟ್ಸು ವೆಜಿಟೇಬಲ್ಸು ಯಥೇಚ್ಛವಾಗಿ ತಿನ್ನಪ್ಪ ಅಂತ ಹೇಳಿದ್ರು. ಆದಾಮನು ಕೂಡ ಒಪ್ಕೊಂಡ, ಎಲ್ಲ ಆಯ್ತು. ಆದ್ರೆ ದೇವರೊಂದು ಮಾತು ಹೇಳ್ದ, ಆ ತೋಟದ ಮಧ್ಯದಲ್ಲಿರುವ ಒಂದು ಮರದ ಹಣ್ಣನ್ನು ಮಾತ್ರ ತಿನ್ಬೇಡಪ್ಪ ಅಂತ. ಈಗ ನಮ್ಮ ಸಮಸ್ಯೆ ಏನಂದ್ರೆ, ಯಾವುದೆಲ್ಲ ಮಾಡು ಅಂತ ಹೇಳಿದ್ರು ಅದ್ರ ಬಗ್ಗೆ ನಮಗೆ ಚಿಂತೆ ಇಲ್ಲ, ಯಾವುದನ್ನು ಮಾಡಬೇಡ ಅಂತ ಹೇಳ್ತಾರೋ ಅದೇ ನಮಗೆ ತೊಂದರೆ. ನಮಗೆ ಇಷ್ಟೂ ಜನರ ಸಮಸ್ಯೆ ಇಲ್ಲ, ಯಾರು ಒಬ್ಬರೇ ನಮಗೆ ಸಮಸ್ಯೆ ಅಲ್ವಾ? ನೋಡಿ, ನಮಗೆ ಸಮಸ್ಯೆ ಏನಂದ್ರೆ ಎಲ್ಲ ಸಮಸ್ಯೆಗಳಲ್ಲ, ಯಾರೋ ಒಬ್ಬರೇ ನಮಗೆ ಸಮಸ್ಯೆ. ನಮ್ಮ ಜೀವಿತದಲ್ಲಿ ಅಷ್ಟೂ ಮರಗಳು ಬೇಕಾಗಿಲ್ಲ ನಮಗೆ ಒಂದೇ ಮರನೇ. ನಿಮ್ಮ ಜೀವಿತದಲ್ಲಿ ಒಳ್ಳೇದು ಎಷ್ಟೋ ನಡೆದಿರ್ತದೆ, ಆದ್ರೆ ಒಂದು ಕೆಟ್ಟದ್ದು ನಿಮ್ಮನ್ನ ಯಾವಾಗಲೂ ಕುಟ್ಟುತ್ತಾ, ನಿಮ್ಮನ್ನ ಅದು ಕುಚ್ಚುತ್ತಾ, ನಿಮ್ಮನ್ನು ತೊಂದರೆ ಪಡಿಸುತ್ತಾ, ನಿಮ್ಮನ್ನ ಬಾಧೆ ಪಡಿಸುತ್ತಾ ಇರುತ್ತದೆ. ಆದರೆ ಆ ಆದಾಮನಿಗೂ ಅಷ್ಟೇ, ಅವಳಿಗೂ ಅಷ್ಟೇ, ಎಲ್ಲಾ ಹಣ್ಣುಗಳು ತಿನ್ನು ಅಂತ ಹೇಳುವಾಗ ದೇವರು ಇಲ್ಲಿ ಏನೋ ಬಚ್ಚಿಟ್ಟಿದ್ದಾರೆ, ಇಲ್ಲಿ ಏನೋ ಇಟ್ಟಿದ್ದಾರೆ ಅಂತ ಆಕೆಗೆ ಅನಿಸ್ತಾ ಇತ್ತು, ಏನೋ ಗೊತ್ತಿಲ್ಲ. ಆದ್ರೆ ಸೈತಾನನು ಬಂದ, ಸರ್ಪ ರೂಪದಲ್ಲಿ ಬಂದ, ಅವನು ಆಕೆಯನ್ನ ಮರುಳು ಮಾಡಿದ. ಏನಮ್ಮ ಹಿಂಗಂತೀಯ? ಆ ಹಣ್ಣನ್ನು ತಿನ್ನೂಬಾರದು, ಮುಟ್ಲು ಕೂಡುದು ಅಂತೀಯ, ಏನಾಗುತ್ತೆ ನೋಡೋಣ ಒಂದ್ಸರಿ ಮುಟ್ಟು ಅಂತ ಹೇಳಿ ಮರಳು ಮಾಡ್ದ. ಆಕೆನು ಏನಾದ್ಲು? ಮರಳಾದಳು. ಆಮೇಲೆ ತಾನು ಕೆಟ್ಟಿದ್ದಲ್ಲದೆ, ಹೌದಲ್ವಾ? ಹಂಗೆ ಲೋಕದ ಜನ, ನಾನು ಕೆಟ್ಟಿದ್ದಲ್ಲದೆ ಲೋಕ ಎಲ್ಲ ಕೆಡಿಸ್ಬೇಕು, ಕೋತಿ ತಾನು ಕೆಟ್ಟಿದ್ದಲ್ಲ ವನ ಎಲ್ಲ ಕೆಡಿಸುತ್ತಂತೆ. ಆ ರೀತಿಯಾಗಿ ಜನರು ಹೇಗೆಂದ್ರೆ, ನಾನೊಬ್ಬನೇ ಮುಳುಗೋದ್ರೆ ಸಾಲದು,
ನಾನೊಬ್ಬನೇ ಕಷ್ಟಪಟ್ಟರೆ ಸಾಲದು, ಎಲ್ಲರೂ ಕಷ್ಟಪಡಬೇಕು ಅನ್ನೋ ರೀತಿಯಲ್ಲಿ ಆಕೆ ಏನು ಮಾಡಿದ್ಲು, ಗಂಡನನ್ನ ಕರೆದು ಬಿಟ್ಟು, ಏನಪ್ಪ ಈ ರೀತಿ ಇದೆ ಬಾಪ ಅಂತ ಹೇಳಿದ್ರು. ಈತನೇನು ಮಾಡ್ಬೋದಾಗಿತ್ತು ಆದಾಮನು? ಇಲ್ಲ ಇಲ್ಲ, ನಾನು ಒಪ್ಕೊಳ್ಳಲ್ಲ, ಇದು ದೇವರಿಗೆ ವಿರೋಧವಾದದ್ದು, ಇದು ದೇವರಿಗೆ ವಿರೋಧವಾದದ್ದು, ಬೇಡ ಅಂತ ಹೇಳ್ಬೋದಾಗಿತ್ತಲ್ವಾ. ಆದರೆ ಆತನೇನು ಹೇಳಿಲ್ಲ, ಆದಾಮನು ಅದನ್ನು ಹೇಳಿಲ್ಲ. ಹೆಂಡತಿಯ ಮಾತಿಗೆ ಸಮ್ಮತಿ ಪಟ್ಟನು. ಏನಾಯ್ತು? ಪಾಪವು ಲೋಕಕ್ಕೆ ಬಂದಿತ್ತು. ಪ್ರಿಯರೇ, ಆದಾಮನಾಗಿರಬಹುದು, ಅಬ್ರಹಾಮನಾಗಿರಬಹುದು, ದೇವರಿಗೆ ವಿರೋಧವಾದ ಕೃತ್ಯವಾಗಿದ್ದರೆ ಅದನ್ನ ಮಾಡಬಾರ್ದು. ಇವತ್ತು ನೀವು ಹೆಂಗಸಾಗಿರ್ಬೋದು, ಗಂಡಸಾಗಿರ್ಬೋದು, ಸಣ್ಣವರಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಯವನಸ್ಥರಾಗಿರ್ಬೋದು, ವೃದ್ಧರಾಗಿರ್ಬೋದು, ಆದರೆ ದೇವರಿಗೆ ವಿರೋಧವಾದದ್ದನ್ನು ಮಾತ್ರ ನಾವು ಮಾಡಬಾರ್ದಷ್ಟೇ. ಬೇಡ ಅಂದ್ರೆ ದೇವರು ಬೇಡ. ದೇವರು ಯಾವತ್ತೂ ಕೂಡ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಲ್ಲ ಅನ್ನೋ ದೇವರಲ್ಲ. ಇಲ್ಲಿ ದೇವರು ಮೋಶೆಗೆ, ಅಬ್ರಹಾಮನಿಗೆ ಹೇಳಿರ್ತಾನೆ, ನಿನ್ನ ಹೊಟ್ಟೆಯಲ್ಲೇ ಹುಟ್ಟುವ ಅಂತ ಹೇಳಿರ್ತಾನೆ ಸ್ಪಷ್ಟವಾಗಿ. ಆದರೂ ಕೂಡ ಇವತ್ತು ನಾವು ನೋಡ್ತಾ ಇದ್ದೀವಿ, ಇವತ್ತು ಬಕ್ರೀದ್ ನಾಳೆ, ಹೌದು ಕರೆಕ್ಟು, ಬಕ್ರೀದ್ ಬಂದಿದೆ ಅಲ್ವಾ. ನಾನು ಅದಕ್ಕೆ ಈ ಸಂದೇಶ ತೆಗೆದುಕೊಂಡಿದ್ದು. ಏನಾಯಿತು? ಅಡ್ಡದಾರಿ ಹಿಡಿದಿದ್ದರಿಂದ ಅಬ್ರಹಾಮ ಇವತ್ತು ಏನಾಯಿತು ಗೊತ್ತಾ? ಏನಾಗಿದೆ? ಇವತ್ತು 2 ಜನಾಂಗಗಳಾಗ್ಬಿಟ್ಟಿದೆ ಅಲ್ವಾ. ಈಗ ನೋಡುವಾಗ ಮೊದಲ ಸ್ಥಾನದಲ್ಲಿ ಕ್ರೈಸ್ತರಿದ್ದಾರೆ, 2ನೇ ಸ್ಥಾನದಲ್ಲಿ ಮುಸ್ಲಿಮರಿದ್ದಾರೆ. ಎಷ್ಟೊಂದು ಅವರು ಬೆಳೀತಾ ಇದ್ದಾರೆ. ಆದರೆ ಯಾಕೆಂದ್ರೆ ದೇವರೇ ಹೇಳಿದ್ದು, ಇಷ್ಮಾಯಿಲನನ್ನು ನಾನು ಆಶೀರ್ವಾದ ಮಾಡ್ತೀನಿ, ಇಲ್ಲ ಅಂತಲ್ಲ ಅಂದ್ಬಿಟ್ರು. ಯಾರು ಮಾಡಿದ ತಪ್ಪು ಗೊತ್ತಾ? ಅಬ್ರಹಾಮನು ಸಾರಳು ಮಾಡಿದ ತಪ್ಪು. ಇವತ್ತು ಅಡ್ಡದಾರಿ ಹಿಡಿಯೋಕೆ ಹೋದ್ರು, ಬೇಗನ ಸಂತಾನ ಮಾಡ್ಕೊಬೇಕು, ಬೇಗ ನಮ್ಮ ಆಸ್ತಿ ಹಾಳಾಗಬಾರ್ದು, ದುಡ್ಡು ಹಾಳಾಗಬಾರ್ದು ಅಂತ ಏನೋ ಒಂದು ಮಾಡ್ತೀವಿ ಅಲ್ವಾ. ಕೆಲವು ಸಾರಿ ಏನು ಮಾಡಿಬಿಡ್ತೀವಿ ಅಂದರೆ, ನನ್ನ ಹತ್ರ ಸ್ವಲ್ಪ ದುಡ್ಡು ಐತೆ, ಹಾಕಿ ಒಂದು ಮಾಡಿಬಿಡೋಣ, ಮಿಕ್ಕಿ ದೇವ್ರು ನೋಡ್ಕೊತಾನೆ ಅಂತ ಹಾಗೆ ಹಾಕ್ಬಿಡ್ತೀವಿ, ಒಂದು EMI ಮಾಡಿಬಿಡ್ತೀವಿ. ಆದರೆ ಆಮೇಲೆ ಗೊತ್ತಾಗ್ತದೆ, ನಮ್ಮ ಹುಡುಗ ಒಬ್ಬ ಹೇಳ್ತಾ ಇದ್ದಾನೆ, ಈಗ ಒಂದು ಲೋನ್ ಮಾಡಿದ್ವಿ, ಲೋನು ಒಂದು ಕೊಡೋದು 20 ಲಕ್ಷ ಆದರೆ ಅದನ್ನ ಹಿಂತಿರುಗಿ ಕೊಡುವಾಗ 40 ಲಕ್ಷ ವಾಪಸ್ ಕೊಡ್ಬೇಕಂತೆ. ಅರೆ ಇದೇನಪ್ಪ ಇದು, 20ಗೆ 20 ಅಷ್ಟೇ ನಿನಗೆ ಕೊಟ್ಟವ್ರು ಸುಮ್ಮನೆ ಕೊಡ್ತಾರೆ ಏನೋ. ನಮಗನಿಸುತ್ತೆ ಬೇಗ ಮಾಡಿಬಿಡೋಣ, ಏನು ಆಗೇ ಬಿಡುತ್ತೆ, ನಾಳೆನೇ ಕೊಟ್ಬಿಡ್ತೀನಿ ಅಂತಾರೆ. ನಾಳೆನೇ ಅಂದರೆ ಅದು ನಾಳೆನೇ, ತಿರ್ಗಿ ನಾಳೆ ಕೇಳಿದ್ರೆ ಅದೇ ನಾವು ಚಿಕ್ಕ ಮಕ್ಕಳಾಗ ಹೇಳ್ತಾ ಇದ್ರು, ನಾಳೆ ಬಾ ಅಂತ ಬಾಗಿಲ ಮೇಲೆ ಬರಿ ಅಂತ. ಆ ಕತೆ ಆಗೋಗುತ್ತೆ. ನಾಳೆ ಬಾ, ನಾಳೆ ಕೇಳಿದ್ರೆ ನಾಳೆ ಬಾ ಅಂತ ಹೇಳೋ ರೀತಿಯಲ್ಲಿ ಆಗೋಗುತ್ತೆ. ನೋಡಿ, ಈಗ ಈ ಒಂದು ವ್ಯಕ್ತಿಗಳನ್ನ ದಾರಿ ತಪ್ಪಿಸಿದ್ರು. ನಾನು ಅದೇ ಓದ್ತಾ ಇದ್ದೆ ನೋಡಿ, ಬೈಬಲ್ ಆದಿಕಾಂಡ ಇಲ್ಲವೇ ಈ ಗ್ರಂಥಗಳು ಬರೆಯಲ್ಪಟ್ಟಿದ್ದು ಕ್ರಿಸ್ತ ಪೂರ್ವ 15ನೇ ಶತಮಾನ. ಎಷ್ಟು? ಕ್ರಿಸ್ತ ಪೂರ್ವ 15ನೇ ಶತಮಾನ. ಆದರೆ ಕುರಾನ್ ಬರೆದಿದೆ ಯಾವಾಗ ಗೊತ್ತಾ? ಕ್ರಿಸ್ತ ಶಕ 6ನೇ ಶತಮಾನ. ಎಷ್ಟು ಡಿಫರೆನ್ಸ್ ಇದೆ ಅಲ್ವಾ. ಆದರೆ ಈಗ ಹೇಳೋದೇನೆಂದ್ರೆ, ಅವ್ರು ಹೇಳೋದೇನೆಂದ್ರೆ, ಇಲ್ಲ ಇಲ್ಲ ಇಲ್ಲ, ಇಷ್ಮಾಯಿಲನೇ ಸರಿಯಾದವನು, ಈಸಾಕನಲ್ಲ ಅಂತ ಹೇಳ್ತಾರೆ. ನಾವೇನು ಹೇಳ್ತೀವಿ? ಇಷ್ಮಾಯಿಲ್ನಲ್ಲ, ಈಸಾಕನ ಅಂತ ಹೇಳ್ತೀವಿ. ಹಾಗಾದ್ರೆ ಮೊದಲು ಬರೆದ ಗ್ರಂಥ ಯಾವುದು? ಮೊದಲು ಬರೆದ ಗ್ರಂಥ ಯಾವುದು? ಕ್ರಿಸ್ತ ಪೂರ್ವ 15ನೇ ಶತಮಾನ ಎಲ್ಲಿ, ಕ್ರಿಸ್ತ ಶಕ 6ನೇ ಶತಮಾನ ಎಲ್ಲಿ? ಆದರೆ ಅವ್ರು ಹೇಳೋದೇನೆಂದ್ರೆ, ಅಬ್ರಹಾಮನ ಸಂತಾನ, ನಿಜವಾದ ಸಂತಾನ ಇಷ್ಮಾಯೇಲನೋ ಈಸಾಕನಲ್ಲ ಅಂತ ಹೇಳ್ತಾರೆ. ಆದರೆ ಬೈಬಲ್ ಹೇಳುತ್ತದೆ, ನಿಜವಾದ ಅಬ್ರಹಾಮನ ಸಂತಾನ ಯಾರಾಗಿದ್ದಾರೆ? ಈಸಾಕನಾಗಿದ್ದಾನೆ ಎಂದು ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ತಾ ಇದೆ. ಹಲ್ಲೆಲೂಯಾ. ಇವತ್ತು ನೋಡ್ರಿ, ಈ ರೀತಿಯಾಗಿರುವಾಗ ನಾನು ಹೇಳಲಿಕ್ಕೆ ಬರುವಂತ ವಿಚಾರ, ಕೆಲವರು ತೆಗೆದುಕೊಳ್ಳುವ ತಪ್ಪು ತೀರ್ಮಾನಗಳಿಂದ ಅವರ ಕುಟುಂಬ, ಅವರ ಸಂತತಿ, ಅವರ ಜನಾಂಗ ಅದು ತಪ್ಪು ದಾರಿಯಲ್ಲಿ ಹಿಡಿದು ಬಿಡುತ್ತದೆ. ಅವರ ಆಶೀರ್ವಾದ ಕುಂಠಿತವಾಗ್ತದೆ. ಇವತ್ತು ನಾವು ತಂದೆ ತಾಯಿಗಳಾಗಿರುವಂಥವರು ಅಷ್ಟೇ, ಏನಾದರೂ ಅಡ್ಡದಾರಿ, ತಪ್ಪು ದಾರಿ, ಬೇಡದೇ ಇರುವಂಥದ್ದನ್ನ, ದೇವರಿಗೆ ಇಷ್ಟ ಇಲ್ಲದೆ ಇರುವಂಥದ್ದನ್ನ ನಾವೇನಾದರೂ ಮಾಡುವುದಾದರೆ ಖಂಡಿತ ಅದೇನಾಗುತ್ತಂದ್ರೆ ಅಡ್ಡದಾರಿ ಆಶೀರ್ವಾದಕ್ಕೆ ಅಡ್ಡಿಯಾಗುತ್ತದೆ. ಅರ್ಥ ಮಾಡಿಕೊಳ್ಳಿ. ಈಗ ಈಸಾಕನಿಗೆ ಸಿಗಬೇಕಾದಂತ ಪರಿಪೂರ್ಣವಾದ ಆಶೀರ್ವಾದದಲ್ಲಿ ಈಗ ಏನಾಗ್ಬಿಟ್ಟಿದೆ, ಇಷ್ಮಾಯೇಲನಿಗೂ ಪಾಲು ಹೋಗ್ಬಿಡ್ತಾ ಇದೆ. ಇವತ್ತು ನಮ್ಮ ಜೀವಿತದಲ್ಲಿ ಅಷ್ಟೇ, ಯಾರೋ ನಾವು ಕೆಲವರು ತೆಗೆದುಕೊಳ್ಳುವಂತ ತಪ್ಪು ತೀರ್ಮಾನಗಳು ಅದು ನಮ್ಮ ಮಕ್ಕಳನ್ನ ಬಾಧಿಸುತ್ತದೆ, ನಮ್ಮ ಕುಟುಂಬವನ್ನ ಬಾಧಿಸುತ್ತದೆ. ಆದುದರಿಂದ ಪ್ರತಿ ತೀರ್ಮಾನ ತೆಗೆದುಕೊಳ್ಳುವಾಗ ಎಚ್ಚರಿಕೆಯಿಂದಿರಬೇಕು. ದೇವರಿಗೆ ಇಷ್ಟ ಇಲ್ಲದೆ ಇರುವಂಥದ್ದು ಅದು ಎಷ್ಟು ಬೆಲೆ ಉಳ್ಳದ್ದಾದರೂ, ಅದು ಎಷ್ಟು ದೊಡ್ಡದಾದರೂ, ಅದು ಎಷ್ಟು ಬೇಗ ಲಾಭ ಹಿಂತಿರುಗಿ ಬರುವುದಾದರೂ ಕೂಡ ಅದನ್ನು ನಾವು ಕೈ ಹಾಕಲಿಕ್ಕೆ ಹೋಗಬಾರದು. ಹೋದ್ರೆ ಏನಾಗುತ್ತಂದ್ರೆ, ನಾವೆಲ್ಲೋ ಪಡ್ಕೊಂಡಿದ್ದ
ಎಲ್ಲೋ ನಾವು ಕಳ್ಕೊಳ್ತೀವಿ. ದೇವರು ಹಂಗೆ ಮಾಡೋದು, ಎಲ್ಲೋ ನೀವು ಪಡ್ಕೊಳ್ತೀರಾ, ಎಲ್ಲೋ ಅದನ್ನು ಕಳ್ಕೊಳ್ತೀರಾ. ಕೆಲವು ಸಾರಿ ಎಷ್ಟೋ ಆಸ್ತಿ ಇರುತ್ತೆ, ಅನುಭವಿಸಲಿಕ್ಕೆ ಆಯಸ್ಸಿರೋದಿಲ್ಲ. ಎಷ್ಟೋ ಆಸ್ತಿ ಇರುತ್ತೆ, ಅನುಭವಿಸಲಿಕ್ಕೆ ಆರೋಗ್ಯ ಇರೋದಿಲ್ಲ. ಎಷ್ಟೋ ಆಸ್ತಿ ಇರುತ್ತೆ, ಅವರ ಜೀವಿತದಲ್ಲಿ ಸಮಾಧಾನ ಇರೋದಿಲ್ಲ. ಎಷ್ಟೋ ರೀತಿಯಲ್ಲಿ ಅನುಭವ ಮಾಡಿ ಅಧಿಕಾರ ಇರುತ್ತೆ, ಅವರು ಅದನ್ನು ಗಳಿಸುವುದಕ್ಕೆ ಹೊಂದುವುದಕ್ಕೆ ಅವರಿಗೆ ಸಾಧ್ಯವಾಗುವುದಿಲ್ಲ. ಇವತ್ತು ದೇವರು ಹೇಳ್ತಾನೆ, ಅಡ್ಡದಾರಿ ಹಿಡಿಯಬೇಡ್ರಿ. ಅಡ್ಡದಾರಿ ಹಿಡಿಯುವುದಾದರೆ ನೀವು ನಿಮ್ಮ ಜೀವಿತ ಹಾಳು ಮಾಡಿಕೊಳ್ತೀರಾ ಅಂತ ದೇವರು ವಾಕ್ಯ ಹೇಳ್ತದೆ. ಇನ್ನೊಂದು ವಾಕ್ಯವನ್ನು ಓದಿಕೊಳ್ಳೋಣ. ವಾಕ್ಯ ಆದಿಕಾಂಡ ಗ್ರಂಥ 17ನೇ ಅಧ್ಯಾಯ ಅದರ 18ರಿಂದ 21 ವಾಕ್ಯಗಳನ್ನು ಓದಿಕೊಳ್ಳೋಣ. 17ನೇ ಅಧ್ಯಾಯ 18ರಿಂದ 21 ವಾಕ್ಯಗಳು. ಓಕೆ, ಸಾಕು. ಇಲ್ಲಿ ಹೇಳ್ತಾ ಇದೆ, ಅಲ್ಲಿ ಹೇಳ್ತಾ ಇರುವಂತದ್ದು ಅಬ್ರಹಾಮನು 17ನೇ ವಚನ, ಅಡ್ಡ ಬಿದ್ದು ನಕ್ಕು 100 ವರ್ಷದವನಿಗೆ ಮಗ ಹುಟ್ಟುವುದುಂಟೆ, 90 ವರ್ಷದವಳಾದ ಸಾರಳು ಎತ್ತಾಳೆ ಎಂದು ಮನುಷ್ಯನಲ್ಲಿ ಅಂದುಕೊಂಡು ದೇವರಿಗೆ ಹೇಳ್ತಾನೆ, ದೇವರೇ ಇಷ್ಮಾಯಲ್ನಿದಾನಲ್ಲ ಅವನೇ ನಿನ್ನ ದಯ ಹೊಂದಿ ಬಾಳಲಿ ಎನ್ನಲು ದೇವರು ಆಗಲ್ಲ. ದೇವರು ಕಡಾಖಂಡಿತವಾಗಿ ಹೇಳ್ತಾರೆ, ಆಗಲ್ಲ. ನಿನ್ನ ಪತ್ನಿಯಾದ ಸಾರ ಹೇಳಲಿಯೇ ನಿನ್ನಿಂದ ಮಗನು ಹುಟ್ಟುವನು, ಅವನಿಗೆ ನೀನು ಇಸಾಕನೆಂದು ಹೆಸರಿಡಬೇಕು, ಅವನು ಸಂಗಡ ನನ್ನ ಒಡಂಬಡಿಕೆಯನ್ನು ಸ್ಥಾಪಿಸಿಕೊಳ್ಳುವೆನು, ಅದು ಅವನ ಸಂತತಿಯವರಲ್ಲಿಯೂ ಶಾಶ್ವತವಾಗಿರುವುದು ಎಂದು ಹೇಳ್ತಾ ಇದ್ದಾನೆ. ಇವತ್ತು ನನ್ನ ಪ್ರಿಯ ದೇವಚನವೇ, ನೋಡಿದ್ರ ದೇವರು ಸ್ಪಷ್ಟವಾಗಿ ಎಷ್ಟು ಸಾರಿ ಹೇಳ್ತಾ ಇದ್ದಾರೆ ಅಬ್ರಹಾಮನಿಗೆ. ಅಬ್ರಹಾಮನು ಮೊದಲನೇ ಸಾರಿ ಕೇಳ್ತಾನೆ, ಅಯ್ಯೋ ನನ್ನ ಆಸ್ತಿ ಎಲ್ಲ ನನ್ನ ಸೇವಕನಿಗೆ ಹೋಗ್ಬಿಡ್ತದೆ ಅಂತ ಹೇಳ್ತಾನೆ. ಇಲ್ಲ, ನನ್ನ ಆಸ್ತಿ ಎಲ್ಲ ನನ್ನ ಇನ್ನೊಬ್ಬನಿಗೆ ಹೋಗ್ಬಿಡ್ತದೆ, ನನ್ನ ಆಸ್ತಿ ಎಲ್ಲ ನನ್ನ ಮಗನ ಇನ್ನೊಬ್ಬನ ಇಷ್ಮಾಯಲ್ಗೆ ಹೋಗ್ಬಿಡ್ತದೆ. ದೇವರು ಹೇಳ್ತಾನೆ, ಎಷ್ಟು ಸಾರಿ ನೀನು ಕೇಳಿದ್ರು ನಾನು ನನ್ನ ಮಾತು ಬದಲಾಯಿಸಲ್ಲ. ದೇವ್ರ ಮಾತು ಬದಲಾಯಿಸ್ತಾನ? ದೇವ್ರ ಮಾತು ಬದಲಾಯಿಸುವವನಲ್ಲ. ದೇವ್ರ ಮಾತು ನೀನು ಎಷ್ಟೇ ಸಾರಿ ಬಂದ್ರು, ದೇವರ ಟೈಮ್ ಆಗೋಯ್ತು, ಇವಾಗ ಇಲ್ಲಿಗೆ ಹೋಗಲ್ಲ, ಈ ದಾರಿ ಇಡ್ಲಿಯಾ, ಇದು ಮಾಡ್ಲಾ ಅಂತ ಹೇಳಿ ದೇವ್ರು ಹೇಳ್ತಾನೆ, ಸುಮ್ಮನೆ ಇರು, ಅಲ್ಲೇ ದಾರಿ ಆಗುತ್ತೆ. ಎಲ್ಲಿ ದಾರಿ ಮಾಡಬೇಕು ನಾನಲ್ಲಿ ದಾರಿ ಮಾಡ್ತೀನಿ. ಕೆಂಪು ಸಮುದ್ರ ನಿನ್ನ ಮುಂದೆ ಇದೆ ಅಂದ್ರೆ ದಾರಿಯಲ್ಲಿ ಕಾಣಿಸ್ತಾ ಇದೆ, ನಿಮಗೆ ದಾರಿನೇ ಇಲ್ಲ. ಯಾರಾದ್ರೂ ಅಲ್ಲಿ ಸಮುದ್ರದ ಮುಂದೆ ನಿಂತ್ಕೊಂಡು ಇರು ಇವಾಗ ಇಲ್ಲಿ ದಾರಿ ಆಗುತ್ತಾದ್ರೆ ನಾವು ನಂಬ್ತೀವ? ಆಗುತ್ತಾ ದಾರಿ ಸಮುದ್ರದಲ್ಲಿ? ಯಾರಾದ್ರೂ ಊಹೆ ಮಾಡೋಕ್ಕಾಗುತ್ತಾ? ಇವತ್ತು ನಮಗೆ ಗೊತ್ತಿದೆ, ಅದಕ್ಕೆ ನಾವು ಆಗ್ಬೋದು ಅಂತ ಒಂದು ಆಲೋಚನೆ ಬರ್ಬೋದು. ಆದ್ರೆ ಆವಾಗ ಕೆಂಪು ಸಮುದ್ರದ ಮುಂದೆ ನಿಂತು ನಮಗೆ ಮುಂದೆ ದಾರಿ ಹೇಗೆ ದೇವರೇ ಅಂತ ಹೇಳಿದ್ರೆ, ದೇವರು ಹೇಳೋದು ಮೋಶೆಗೆ, ಮೋಶೆ ಸ್ವಲ್ಪ ತಾಡ್ಕೋ, ಯಾವ ಟೈಮಲ್ಲಿ ದಾರಿ ಮಾಡಬೇಕು ನನಗೆ ಗೊತ್ತು, ಎಷ್ಟು ಬೇಗ ಮಾಡಬೇಕು ನನಗೆ ಗೊತ್ತು ಅಲ್ವಾ? ಎಷ್ಟು ಬೇಗ ಅಂದ್ರೆ ಗಾಳಿಗಳನ್ನ ಬೀಸ ಮಾಡಿ ಸಮುದ್ರವು ನೀರನ್ನ ಗೋಡೆಗಳಂತೆ ನಿಲ್ಲಿಸಿ ಒಣನೆಲವು ಉಂಟು ಮಾಡಿದ ನಂತರ, ಹಾಲೆಲೂಯಾ. ಏನು ಟೈಮ್ ಬೇಕಾಗಿಲ್ಲ ಆತನಿಗೆ, ತಿಂಗಳುಗಳು ಬೇಕಾಗಿಲ್ಲ. ನಾವೇ ನೀರು ಹಾಕಿದ್ರೆ 2-3 ದಿನ ಬೇಕು ಆರಕ್ಕೆ ಅಲ್ವಾ? ಅಯ್ಯೋ ಇಲ್ಲಪ್ಪ ಒಣಗಲಿಲ್ಲಪ್ಪ, ನೆಲಕ್ಕೆ ಮಣ್ಣಿಗೆ ಹಾಕಿದ್ದೀವಿ, ಇನ್ನೂ ಒಣಗಲಿಲ್ಲ. ಆದರೆ ದೇವರು ಶಕ್ತನು, ಇಲ್ಲದೆ ಇರುವ ದಾರಿಯನ್ನ ಮಾಡಲಿಕ್ಕೆ ಶಕ್ತನು, ಆಗದೇ ಇರುವ ಕಾರ್ಯಗಳನ್ನ ಮಾಡಲಿಕ್ಕೆ ಶಕ್ತನು. ದೇವರಿಗೆ ಎಲ್ಲವೂ ಸಾಧ್ಯ, ದೇವರಿಗೆ ಸಾಧ್ಯ. ಆದ್ರೆ ಅಬ್ರಹಾಮನು ಸಾರಳಿಗೆ ಮಾತ್ರ ಖಂಡಿತ ನಮ್ಮ ತರನೇ ಮನುಷ್ಯರು ಅವರು. ನಮಗೆ ಎಷ್ಟು ಸರಿ ಅಪನಂಬಿಕೆ ಬರುತ್ತಲ್ವಾ? ಸ್ವಲ್ಪ ತಡ ಆದ್ರೆ ಸಾಕು, ಆಗಲ್ಲ, ಇನ್ನು ಏನಾದರೂ ಮಾರ್ಗ ಮಾಡೋಣ, ಬೇರೆ ಏನಾದರೂ ಕೆಲಸ ಮಾಡ್ಕೊಳ್ಳೋಣ, ಬೇರೆ ಏನಾದರೂ ಕೆಲಸ ಹುಡ್ಕೋಣ ಅಂತ ನಾವು ಆಲೋಚನೆ ಮಾಡ್ತಾ ಇರ್ತೇವೆ. ಆದರೆ ದೇವರು ಹೇಳ್ತಾನೆ, ನೀನು ಅಲ್ಲೇ ನಿಂತಿರುವಾಗ ನಿನಗೆ ನಾನು ಸಹಾಯ ಮಾಡ್ತೇನೆ. ಹಲ್ಲೆಲೂಯಾ. ಅಪೊಸ್ತಲ ಕೃತ್ಯಗಳಲ್ಲಿ ನಾವು 5ನೇ ಅಧ್ಯಾಯಕ್ಕೆ ಬಂದಾಗ ಹನನಿಯ ಮತ್ತು ಸಫೈರಳೆಂಬ ಗಂಡ ಹೆಂಡತಿಯರಿದ್ರು. ನಿಮಗೆ ಗೊತ್ತಿದೆಯಲ್ಲ, ಹನನಿಯ ಮತ್ತು ಸಫೈರಳು. ಓಕೆ, ಗಂಡ ಇಲ್ಲವೇ ಹೆಂಡತಿ ಹೇಳ್ತಾರೆ, ದೇವರಿಗೆ ನಾವು ಈಗ ಇಬ್ಬರು ಹೇಳ್ತಾರೆ, ನಾವು ಹೊಲವನ್ನ ಮಾರಿ ದೇವರಿಗೆ ಕೊಡೋಣ ಅಂತ ಹೇಳಿದ್ರು. ಹೌದು, ಆಯ್ತು ಅಂತ ಇಬ್ಬರು ಒಪ್ಕೊಂಡ್ರು. ಆದ್ರೆ ಯಾರ ಹೃದಯದಲ್ಲಿ ಸೈತಾನ್ನು ಕೆಲಸ ಮಾಡೋದನ್ನೋ ಗೊತ್ತಿಲ್ಲ, ನಮಗಲ್ಲಿ ಹೇಳ್ತಾ ಇಲ್ಲ. ಆದ್ರೆ ಯಾರಾದ್ರೂ ಇಬ್ಬರು ಆಲೋಚನೆ ಮಾಡ್ಲಿಕ್ಕೆ ಇರಲ್ಲ, ಯಾರಾದ್ರೂ ಒಬ್ಬರು ಆಲೋಚನೆ ಮಾಡಿರ್ಬೋದು. ಏನಂತ? ರೀ ಎಲ್ಲ ಹೆಂಗೆ ಕೊಡೋದು, ಕೊಡೋಣ, ಇಲ್ಲ ಅಂತ ಹೇಳಿದ್ವಾ, ನಾನು ಇಲ್ಲ ಬೇಡ ಅಂತ ನಿನ್ಗೆ ಅಡ್ಡಿ ಮಾಡಿದ್ನಾ? ಆದರೆ ಎಷ್ಟು ಕೊಡೋಣ ಅಷ್ಟು ಕೊಡೋಣ ರೀ, ಆಲೋಚನೆ ಮಾಡು, ನಿನಗೇನಾದ್ರೂ ಆಗೋದ್ರೆ ನನ್ನ ಗತಿ ಹೆಂಗೆ? ಆಲೋಚನೆ ಮಾಡು, ಬಹುಶಃ ಹೆಂಗಿರ್ತದೋ ಏನೋ, ಒಂಚೂರು ಎತ್ತಿಟ್ಕೊಳ್ಳೋಣ, ಮಿಕ್ಕಿದೆಲ್ಲ ಕೊಟ್ಬಿಡೋಣ. ಆವಾಗ ಅನನಿಯನ ಆಲೋಚನೆ ಮಾಡಿರ್ಬೋದು, ನಿಜಾನೇ, ಎಲ್ಲ ಕೊಟ್ಬಿಟ್ರೆ ಆಮೇಲೆ ನಮ್ಮ ಕೈಯಲ್ಲಿ ಏನಿರಲ್ವಲ್ಲ,
ಏನು ಮಾಡೋಣ? ಸರಿ, ಒಂದು ಕೆಲಸ ಮಾಡೋಣ, ಇದು ನಮ್ಮಿಬ್ಬರಲ್ಲೇ ಇರಲಿ, ಇದು ನಮ್ಮಿಬ್ಬರಲ್ಲೇ ಇರಲಿ, ಯಾರಿಗೂ ಹೇಳೋದು ಬೇಡ. ಡೀಲಾ? ಹಾಂ, ಹೆಂಡ್ತಿ ಡೀಲ್ ಅಂದ್ರೆ ಇರ್ತಾಳ, ಡೀಲ್. ಡೀಲಾ ಅಂದರೆ ಹಾಂ ಡೀಲ್, ಯಾರು ಹೇಳ್ಬಾರ್ದು. ಆದರೆ ಯಾರಿಗೆ ಗೊತ್ತಾಯ್ತು? ದೇವ್ರಿಗೆ ಗೊತ್ತಾಯ್ತು. ದೇವರು ಯಾರಿಗೆ ತಿಳಿಸಿದ? ಪೇತ್ರನಿಗೆ ತಿಳಿಸಿದ. ಅನನೀಯನು ಬರ್ತಾನೆ, ಒಂದೇ ಒಂದು ಮಾತು ಕೇಳ್ತಾನೆ. ಆ ಬೈಬಲ್ ವಾಕ್ಯ ಇದೆ, ಅದೆಲ್ಲ ಓದೋ ಟೈಮ್ ಇದೆ. ಒಂದೇ ಒಂದು ಮಾತು ಕೇಳಿದ ಪೇತ್ರ. ಏನಂತ ಕೇಳ್ದ? ನೀವು ಹೊಲವನ್ನ ಮಾರಿದ್ದು ಇಷ್ಟೇ ಹಣಕ್ಕೂ ಅಂತ ಕೇಳ್ದ. ಬೇರೆ ಏನು ಕೇಳಲಿಲ್ಲ, ಬೇರೆ ಏನು ಕೇಳಿ, ಇಷ್ಟೇನಾ ಅನ್ನದ. ಅವನೇನಂದ? ಹೌದು, ಅಷ್ಟಕ್ಕೆ. ಯಾಕೆ ದೇವ್ರನ್ನ ಮೋಸ ಮಾಡ್ತಾ ಇದ್ದೀರಾ ಅನ್ನೋಷ್ಟಲ್ಲಿ ಹಬ್ಬ ಗೊತ್ತಾಗೋಯ್ತಪ್ಪ, ನಂದು ವಿಷಯ ಗೊತ್ತಾಗೋಯ್ತಿನ್ನ, ಮುಗೀತು ಕತೆ. ಅಂದ್ರೆ ನೋಡಿ, ಇಲ್ಲಿ ಆಲೋಚನೆ ಏನಂದ್ರೆ ಇಬ್ಬರು ಡೀಲ್ ಮಾಡ್ಕೊಂಡಿರ್ಬೋದು, ಆದರೆ ದೇವ್ರಿಗೆ ಗೊತ್ತು. ಅವರು ಅಡ್ಡದಾರಿಯನ್ನು ಹಿಡಿಲಿಕ್ಕೆ ಹೋಗ್ತಾ ಇದ್ದಾರೆ. ಅಡ್ಡದಾರಿಯನ್ನು ಹಿಡಿದು ಬೇಗ ನಾವು ಸ್ವಲ್ಪ ಎತ್ತಿಟ್ಕೊಳ್ಳೋಣ, ಬಹುಶಃ ಹೆಂಗಿರುತ್ತೋ. ಆದರೆ ದೇವ್ರ ಮುಂದೆ ದೇವ್ರಿಗೆ ಯಾಕೆ ನಾವು ಅಡ್ಡಿ ಮಾಡಬೇಕು? ದೇವರಿಗೆ ಸುಳ್ಳು ಯಾಕೆ ಹೇಳ್ಬೇಕು? ದೇವರ ಕೃತ್ಯಗಳಲ್ಲಿ ಎಚ್ಚರವಾಗಿರಬೇಕು. ಯಾಕೆಂದ್ರೆ ಆಶೀರ್ವಾದ ಕೊಡುವಾತನು ದೇವರಾಗಿದ್ದಾನೆ. ಆಶೀರ್ವಾದ ಬರೋ ದೇವರಿಂದ. ನಾವು ದೇವರಿಗೆ ಸುಳ್ಳು ಹೇಳಕ್ ಹೋದ್ರೆ, ದೇವರಿಗೆ ನಾಮ ಹಾಕಕ್ ಹೋದ್ರೆ, ದೇವ್ರಿಗೆ ನಾಮ ಹಾಕಕ್ ಹೋದ್ರೆ ಅದು ನಮ್ಮ ಮೇಲೇನೆ ಬಿದ್ದಿರ್ತಾರೆ ನಾಮ. ನಾವೇ ನಾಮ ಹಾಕೊಳ್ಳೋದು. ದೇವ್ರ ವಾಕ್ಯ ಹೆಂಗೆ ಹೇಳುತ್ತದ? ನೀನು ಪಾಪಿ ಅಲ್ಲ ಅಂತ ಹೇಳ್ಕೊಂಡ್ರೆ ನೀನೇ ಮೋಸ ಮಾಡ್ಕೊಳ್ತಾ ಇದೀಯ. ದೇವ್ರಿಗೆ ನಾಮ ಹಾಕಕ್ ಹೋದ್ರೆ ನಾವೇ ನಾಮ ಹಾಕ್ಕೊಳ್ತೀವಿ, ಓಕೆನಾ? ಆಮೇಲೆ ದೇವ್ರಿಗೆ ಏನೋ ಮಾಡ್ಬೇಕಂತ ಹೋಗ್ತೀವಿ, ನಾವು ಚಟ್ಟ ಕಟ್ಕೊಳ್ತೀವಿ. ಅನನೀಯ ಸಪ್ಫೈರಳು ಹಂಗೆ ಮಾಡಿದ್ರು. ತಾವು ಮಾಡಕ್ ಹೋಗಿ ತಾವೇ ಗುಣಿಯಲ್ಲಿ ಬಿದ್ದರು, ಪ್ರಾಣ ಕಳ್ಕೊಂಡ್ರು. ಆ ರೀತಿಯಾಗಿ ಮಾಡಿದ್ರು. ಬಟ್ ಶಾರ್ಟ್ ಕಟ್ ಯಾವಾಗಲೂ ಕೂಡ ಬೇಗನೆ ನಾವೇನಾದ್ರೂ ಇಟ್ಟಿಟ್ಕೊಳ್ಳೋಣ, ನಮಗೇನಾದ್ರೂ ಇರಲಿ, ದೇವರು ಹೇಳಿದ್ದಕ್ಕಿಂತ ಪಕ್ಕದಲ್ಲಿ ಏನಾದ್ರೂ ಹೋಗೋಣ ಅಂತ ಹೇಳಿದ್ರೆ ದೇವರು ಒಪ್ಪಿಕೊಳ್ಳುವುದಿಲ್ಲ. ನೀನು ಕೊಡ್ತೀಯಾ ಕೊಡು, ಕೊಡಲ್ಲ ಅಂದ್ರೆ ಸುಮ್ಮನೆ ಇರು. ನಿನ್ನ ಕೇಳಿಲ್ವಲ್ಲ ದೇವರು, ಆದರೆ ನೀನೇ ಹೇಳ್ಬಿಡೋದು ಬೇಕಂತರ. ದೇವರೇ, ಬೇಕಾದ್ರೆ ನಾನು ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀನಿ ನಿನಗೆ. ಎಲ್ಲರ ಮುಂದೆ ಒಗಡಿಸ್ಕೊಳ್ಳು ಪೇತ್ರನು. ಎಲ್ಲರೂ ಪೇತ್ರನ್ನೇ ಕೊಡ್ತಾನೆ ಅಂದ್ರೆ ಎಲ್ರು ಸ್ವಾಮಿ ನಾನೇನು ಕಡಿಮೆನಾ, ನಾನು ಪ್ರಾಣ ಕೊಡ್ತೀನಿ. ಎಲ್ಲರೂ ಶಿಷ್ಯರು ನಾನು ಅಷ್ಟೇ. ಆವಾಗ ಈ ಸ್ವಾಮಿಗೆ ಅರ್ಥ ಆಯಿತು, ಪೇತ್ರ ತುಂಬ ಉಬ್ತಾ ಇದೀಯಾ, ಒಂದು ಕೆಲಸ, ನೀನು ಕೋಳಿ ಕೂಗೋಕ್ಕಿಂತ ಮುಂಚೆ ನನ್ನನ್ನು ಏನು ಮಾಡ್ತೀನಿ ನೀನು? ಇಲ್ಲ ಸ್ವಾಮಿ ಹಂಗೆಲ್ಲ ಹೇಳ್ಬೇಡ, ನೀನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ಪೇತ್ರ, ನೀನು ಹಿಂಗೆ ಮಾಡ್ತೀಯ, ಸಪ್ಪಗಾಗೋದ. ಏನಪ್ಪ, ನಾನು ಎಲ್ಲರ ಮುಂದೆ ಉಗಿಸ್ಕೊಳ್ಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ರೆ ಸ್ವಾಮಿ ನನ್ನ ನಿಂಗೆ ತಣ್ಣು ಮಾಡಿಬಿಟ್ರು ಅಂತೇಳಿ. ಆದರೆ ಆಮೇಲೆ ಅವನಿಗೆ ಗೊತ್ತಾಯಿತು, ನಿಜವಾಗಿಯೂ ಅದೇ ರೀತಿಯಾಗಿ ಮಾಡ್ದ. ಅನೇಕ ಸಾರಿ ನಾವು ಅದೇ ರೀತಿಯಲ್ಲಿ ಇರ್ತೇವೆ. ಅದೇ ರೀತಿಯಲ್ಲಿ ನಾನು ದೊಡ್ಡವನಾಗ್ಬಿಡ್ಬೇಕು, ನಾನು ತೋರಿಸ್ಕೊಳ್ಬೇಕು ಅಂತ. ಇದೇ ರೀತಿಯಲ್ಲಿ ಏನು ಮಾಡ್ದ? ಇಸ್ಕರಿಯೋತ ಯೂದನು ಮಾಡ್ದ. ಏನು ಮಾಡ್ದ? ಅವನೇನು ಆಲೋಚನೆ ಮಾಡ್ದ? ಯೇಸು ಸ್ವಾಮಿನ ಹಿಡ್ಕೊಟ್ರೆ ನನಗೆ 30 ನಾಣ್ಯ ಸಿಗುತ್ತೆ, ನನ್ನ ಲೈಫ್ ಸೆಟ್ಲ್ ಆಗುತ್ತೆ ಅಲ್ವಾ? ಅವನಿಗೆ ಆಶೀರ್ವಾದ ಬೇಕಾದ್ರೆ ದೇವ್ರ ಹತ್ರ ಕೇಳ್ಬೋದಾಗಿತ್ತು ತಾನೆ. ಇಲ್ಲ ಸ್ವಾಮಿ, ನನಗೆ ಈ ಥರ ಎಲ್ಲ ಸೇವೆ ಎಲ್ಲ ಮಾಡೋಕ್ಕಾಗಲ್ಲ, ನೀವು ನನಗೆ ಸ್ವಲ್ಪ ಕೊಟ್ಬಿಡಿ, ನಾನು ಹೋಗ್ಬಿಡ್ತೀನಿ ಅಂದಿದ್ರೆ ದೇವರವನ ಯಥಾರ್ಥತೆ ನೋಡಿ, ತಗೋಪ್ಪ ಇಸ್ಕರಿತ ಹೋಗಪ್ಪ, ಚೆನ್ನಾಗಿರೋಗಪ್ಪ ಅಂತ ಕಳಿಸ್ಬಿಡ್ತಾ ಇದ್ದೇನು. ಆದರೆ ಇವನೇನು ಮಾಡಿಬಿಟ್ಟ? ಯೇಸು ಸ್ವಾಮಿನ ಸೇಲ್ ಮಾಡಿದ್ರೆ ಲೈಫ್ ಸೆಟ್ಲ್ ಆಗಿಬಿಡುತ್ತೆ ಅಂದ್ಕೊಂಡ. ಯಾರನ್ನ ಸೇಲ್ ಮಾಡ್ತಾ ಇದ್ದಾನೆ? ಹಿಡ್ಕೊಟ್ರೆ ಎಷ್ಟು ದುಡ್ಡು ಬರುತ್ತೆ? ಸೆಟ್ಲ್ ಆಗುತ್ತಲ್ಲ, ಲೈಫ್ ಸೆಟ್ಲ್ ಆಗ್ಬಿಡುತ್ತೆ. ಅಡ್ಡದಾರಿ, ಆಶೀರ್ವಾದಕ್ಕೆ ಏನು ಮಾಡ್ದ? ಅಡ್ಡದಾರಿ ಹುಡುಕದ. ಎಷ್ಟು ಡೀಲ್ ಮಾಡಿರ್ಬೋದು ಅವನು ಅದಕ್ಕಿಂತ ಮುಂಚೆ. ಈಗ ಯಾರಿಗಾದ್ರೂ ಹಿಡ್ಕೊಡ್ತೀನಿ ಯೇಸು ಸ್ವಾಮಿನಂದ್ರೆ ಗೊತ್ತಾಗ್ಬೇಕಲ್ಲ, ಯಾರು ದುಡ್ಡು ಕೊಡ್ತಾರೆ, ಯಾರು ಹಿಂಗೆ ಮಾಡ್ತಾರೆ ಅಂತೆಲ್ಲ. ನಾನು ಅಂದ್ಕೊಡ್ತೀನಿ, ಎಷ್ಟೋ ಶಿಷ್ಯರನ್ನ ಕೆಲವರು ಕನ್ಸಲ್ಟ್ ಮಾಡಿರ್ತಾರೆ, ಬಂದು ಮಾತಾಡಿರ್ತಾರೆ, ಏನು ಯಾವಾಗ ಯೇಸು ಸ್ವಾಮಿಂದ ಹೋಗ್ತಾ ಇದ್ದೀರಾ, ಏನಾದರೂ ಯೇಸು ಸ್ವಾಮಿ ನಿಮಗೆ ಆಶೀರ್ವಾದ ಕೊಟ್ಟಿದ್ದಾರಾ, ಏನಾದರೂ ಆಸ್ತಿ ಮಾಡ್ಕೊಂಡಿದ್ದೀರಾ, ಸೈಟ್ ಮಾಡ್ಕೊಂಡಿದ್ದೀರಾ? ಅವ್ರು ಹೇಳ್ತಾರೆ, ಯಾವುದೂ ಇಲ್ಲ, ಒಂದು ಜೋಳಿಗೆ ಐತೆ, ಎಲ್ಲಿ ಯೇಸು ಸ್ವಾಮಿ ಹೋದ್ರೆ ಅಲ್ಲಿ ಹೋಗ್ತೀವಿ, ಏನು ಕೊಟ್ರೆ ತಿಂತೀವಿ, ಎಲ್ಲಿ ಇದ್ರೆ ಅಲ್ಲಿ ಮಲಗ್ತೀವಿ. ಅಯ್ಯೋ, ಹಿಂಗಾದ್ರೆ ನಿಮ್ಮ ಹೆಂಡತಿ ಮಕ್ಕಳೆಲ್ಲ ಹೆಂಗೆ, ಅಪ್ಪ ಅಮ್ಮ ಎಲ್ಲ ಹೆಂಗೆ? ಇಲ್ಲಪ್ಪ, ಅದೇನಾದರೂ ಆಗಲಿ, ಅದೆಲ್ಲ ನೋಡ್ಕೊಳ್ತೀವಿ ಬಿಡಿ ಅಂತ ಕೆಲವರು ತಿರಸ್ಕಾರ ಮಾಡಿರ್ಬೋದು. ಆದರೆ ಇಸ್ಕರಿಯೋತ ಇದನ್ನ ಏನು ಮಾಡಿರ್ಬೋದು? ನಿಜಾನೇ, ಹೌದು ನಿಜ, ನೀವು ಹೇಳೋದು ಕರೆಕ್ಟೇ, ಬೇರೆ ಏನು ಮಾರ್ಗ ಐತೆ? ಆವಾಗ ಹೇಳಿರ್ತಾರೆ, ನೋಡೊಂದು ಆಫರ್ ಐತೆ, ಯೇಸು ಸ್ವಾಮಿನ ಹಿಡ್ಕೊಟ್ರೆ ನಿನಗೆ ಇಂಥದ್ದು. ಹೆಂಗಾಗುತ್ತೆ? ಅಯ್ಯೋ ಅಷ್ಟೇ, ಯಾರಿಗೂ ಗೊತ್ತಾಗುತ್ತೆ, ತಗೋ, ಯಾರಿಗೂ ಗೊತ್ತಾಗಲ್ಲ, ನೀ ಡೀಲು 30 ನಾಣ್ಯ
ಒಂದು ವೇಳೆ ಡೀಲಿಂಗ್ ಎಲ್ಲ ಮಾತಾಡಿರ್ಬೋದು, ಇವನು 50 ಕೇಳಿರ್ಬೋದು. ವ್ಯಾಪಾರ ಮಾಡುವಾಗ ಹೆಂಗೆ ಮಾತಾಡ್ತಾರೆ, ಒಂದು 100 ಕೊಡೋದೆ, ಸುಮ್ಮನೆ ತೋರಿಸ್ಕೊಡಕ್ಕೆ 100 ಯಾರು ಕೊಡ್ತಾರೆ ಹೋಗಪ್ಪ, ಇಲ್ಲ ಒಂದು 70 ಕೊಡು, 50 ಕೊಡು, 40 ಕೊಡು, ಇಲ್ಲ 30 ಲಾಸ್ಟು, ಇಲ್ಲ ಬೇಡಪ್ಪ. ಎಷ್ಟು ಬಾರ್ಗೇನ್ ಮಾಡಿರ್ಬೋದು, ಎಷ್ಟು ದಿನ ಅವನು ಓಡಾಡಿರ್ಬೋದು ಅಲ್ವಾ? ಸ್ವಾಮಿಗೆಲ್ಲ ಗೊತ್ತಿತ್ತು. ನಾವು ಕೂಡ ಕೆಲವು ಸಾರಿ ದೇವರನ್ನ ಬಿಟ್ಟು, ಕೆಲವು ಸಾರಿ ನಮ್ಮ ಜೀವನ ಸೆಟ್ಲ್ ಆಗುವುದಕ್ಕಾಗಿ, ಆಶೀರ್ವಾದಕ್ಕಾಗಿ ಎಷ್ಟು ಜನರ ಹತ್ರ ಹೋಗಿ ಡೀಲಿಂಗ್ ಮಾತಾಡಿರ್ತೀವಿ. ಮಾತಾಡಿದ್ದೀರಾ, ಮಾತಾಡಿಲ್ವಾ? ಯೋಚನೆ ಮಾಡ್ರಿ, ಯಾರು ಏನು ಹೇಳಕ್ಕೆ ಹೋಗ್ಬೇಡ್ರಿ. ನಾನು ಸೇವಕನಾಗಿರುವಾಗಲೇ ಸೇವಕರಾಗಿ ಮಾತಾಡ್ತಾ ಎಷ್ಟು ಕೆಲಸಗಳು ಮಾಡಕ್ಕೆ ಹೋಗ್ತಾ ಇದ್ದೆ ನಾನು. ಯಾಕೆಂದ್ರೆ ಎಲ್ಲಿ ಲೈಫ್ ಸೆಟ್ಲ್ ಆಗುತ್ತೋ ನೋಡೋಣ. ಡಾಮಿನೋಸ್ ಅಲ್ಲಿ ಹೋಗಿ ಕೆಲಸ ಮಾಡಿದೆ, ಪೇಪರ್ ಮಿಲ್ಲಲ್ಲೂ ಕೆಲಸ ಮಾಡಿದೆ, ಗ್ಲಾಸ್ ಕ್ಲೀನಿಂಗ್ ಅಲ್ಲೂ ಕೆಲಸ ಮಾಡಿದೆ, ಮನೆ ಕ್ಲೀನ್ ಮಾಡಕ್ಕೆ ಹೋಗ್ತಾ ಇದ್ದೆ. ನೀವೆಲ್ಲ ಹೆಂಗಸರು ಕ್ಲೀನ್ ಮಾಡಕ್ಕೆ ಹೋಗ್ತಾ, ಆ ಥರ ಕೆಲಸ ಕ್ಲೀನ್ ಮಾಡಕ್ಕೆ ಹೋಗ್ತಾ ಇದ್ದೆ. ಯಾವುದಾದ್ರೂ ಒಂದು ಕೆಲಸದಲ್ಲಿ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಅಡ್ಡದಾರಿ ಹುಡುಕ್ತಾ ಇದ್ವಿ. ಆದರೆ ಯಾವ ದಾರಿನೂ ಸೆಟ್ಲ್ ಆಗಿಲ್ಲ. ಯಾಕೆಂದ್ರೆ ದೇವರು ಒಂದು ಮಾರ್ಗನ ಆಲ್ರೆಡಿ ನಮಗಂತ ಫಿಕ್ಸ್ ಮಾಡಿರ್ತಾರೆ. ಹಿಂತಿರುಗಿ ಬಂದರೆ ನಿಮ್ಮನ್ನು ದೇವರು ಮೇಲೆತ್ತುತ್ತಾನೆ. ತಿರುಗಿ ಅಡ್ಡದಾರಿಯಲ್ಲೇ ಹೋಗ್ತಾ ಇದ್ರೆ ನೀವು ಬೀಳ್ತೀರಾ, ಆಶೀರ್ವಾದ ಕಳ್ಕೊಳ್ತೀರಾ. ಇವತ್ತು ನಾನು ನಂಬ್ತೇನೆ, ಇಲ್ಲಿರುವಂಥ ನೀವು ನಾನು ಯಾರೂ ಅಡ್ಡದಾರಿಗೆ ಹೋಗಿಲ್ಲ. ಹೋಗಿದ್ರೆ ಇಲ್ಲಿ ಬರ್ತಾ ಇರಲಿಲ್ಲ. ಬರ್ತಾ ಇದ್ರಾ? ಅಡ್ಡದಾರಿಗೆ ಹೋಗಿದ್ರೆ ಏನು ಮಾಡ್ತಾ ಇದ್ರೆ? ಅಯ್ಯೋ, ನಾವು ಆಂಧ್ರದಲ್ಲಿ ಸೇವ್ ಮಾಡೋಕೆ ಒಬ್ಬ ಪಾಸ್ಟರ್ ನಮ್ಮ ಹತ್ರ ಪಾಸ್ಟರ್ಸ್ ಮೀಟಿಂಗ್, ಒಂದು 30 ಜನ ಪಾಸ್ಟರ್ಸ್ ಮೀಟಿಂಗ್ ಇದ್ದಾರೆ. ಯಾವಾಗ ಕರೆದ್ರೂ ಇವ್ರು ಬರಬೇಕಪ್ಪ, ಇವ್ರು ಕೊಡೋ ಇವ್ರ ಸಂಬಳಕ್ಕೆ ಇವ್ರು ಹೇಳ್ದಂಗೆಲ್ಲ ಕೇಳಬೇಕು. ನಮ್ಮೂರಲ್ಲಿ ಹಸು ಕಟ್ಕೊಂಡು ಮೇಯಿಸ್ಕೊಂಡಿದ್ರು ಜಾಸ್ತಿ ಸಂಪಾದನೆ ಮಾಡ್ತಾ ಇದ್ದೆ ಅಂದರು. ಸೀನಿಯರ್ ಪಾಸ್ಟ್ರು ನಾನು ಪಕ್ಕದಲ್ಲೇ ಇದ್ದೀನಿ, ನಾನು 2 ವರ್ಷ ಆಗೈತೆ ಹೋಗಿ. ಅವರು 20 ವರ್ಷ 25 ವರ್ಷ ಸೇವೆ ಮಾಡಿದವರು. ಅವರ ಮಾತಂತ ಇದ್ದಾರೆ, ನಮ್ಮೂರಲ್ಲಿ ಹಸು ಕಟ್ಕೊಂಡ್ರೆ ಇದಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ಬೋದು, ಇವ್ರು ಹೇಳ್ದಾಗೆಲ್ಲ ಬರಬೇಕು, ಇವ್ರು ಮಾಡ್ದಂಗೆಲ್ಲ ಮಾಡಬೇಕು ಅಂತ. ನನಗೆ ಇದೇನಪ್ಪ ಇದು ಸೇವೆನಾ ಅಂತ. ಅಂದರೆ ಕೆಲವು ಸಾರಿ ಸೈತಾನನೇ ಹಸು ಕಟ್ಕೊಂಡ್ರೆ ನಿನ್ನ ಆಶೀರ್ವಾದ ಹೊಂದ್ಬಿಡ್ತೀಯ ಅಲ್ವಾ? ನೀನು ಆಸ್ತಿ ಮಾಡಿಕೊಂಡ್ರೆ ಆಶೀರ್ವಾದ ಹೊಂದ್ತೀಯ. ಅದೆಲ್ಲ ಮುಖ್ಯ ಅಲ್ಲ. ಈ ಲೋಕದಲ್ಲಿ ನಮಗೆ ಸಿಗುವ ಹಣ, ಆಸ್ತಿ, ಐಶ್ವರ್ಯ, ಅಧಿಕಾರ ಎಲ್ಲವೂ ಲೋಕಕ್ಕೆ ಸಂಬಂಧಪಟ್ಟಿದೆ. ಭೂಮಿದು ಮಣ್ಣೆ. ಭೂಮಿ ಮೇಲೆ ನಾವು ಏನೇ ಆಸೆ ಪಟ್ಟರು ಅದು ಮಣ್ಣೆ ಹೊರತು ಅದು ದೇವರದಾಗಲ್ಲ. ದೇವರು ಅದಕ್ಕೆ ಹೇಳ್ತದೆ, ಮೇಲಿರುವಂಥವುಗಳ ಮೇಲೆ ಮನಸ್ಸಿಡಿರಿ, ಲೋಕ ಸಂಬಂಧವುಗಳಾದ ಮೇಲೆ ಮನಸ್ಸು. ಎಷ್ಟೊತ್ತು ನಾವು ಲೋಕ ಲೋಕ ಇಲ್ಲಿ 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 ಇಲ್ಲೇ ಯೋಚನೆ ಮಾಡಬಾರ್ದು. ನಮ್ಮ ಎಲ್ಲ ಯೋಚನೆ ಎಲ್ಲಿರ್ಬೇಕು ಗೊತ್ತಾ? ನಾನು ಇಲ್ಲಿದ್ರೂ ನಮ್ಮ ಮನಸ್ಸೆಲ್ಲ ಅಲ್ಲಿರಬೇಕು. ಕೆಲವ್ರ ಮನಸ್ಸು ಬಿಸ್ನೆಸ್ ಮೇಲೆ, ಕೆಲವ್ರ ಮನಸ್ಸು ಏನೋ ಜಾಬ್ ಮೇಲೆ, ಕೆಲವ್ರ ಮನಸ್ಸು ಮನೆಯ ಮೇಲೆ, ಕೆಲವ್ರ ಮನಸ್ಸು ಅಧಿಕಾರದ ಮೇಲೆ, ಕೆಲವ್ರ ಮನಸ್ಸು ಆಶೀರ್ವಾದ ಹೊಂದೋದ್ರ ಮೇಲೆ. ಅದು ದೇವರ ಮಕ್ಕಳಿಗಲ್ಲ, ಅದು ಲೋಕದ ಜನರಿಗೆ ಅದು. ಆದರೆ ಇವತ್ತು ನೀವು ನಾನು ಯಾರ ಮಾತು ಕೇಳ್ತಾ ಇದ್ದೇವೆ? ಅಡ್ಡದಾರಿ ಏನಾದರೂ ಹಿಡಿತಾ ಇದ್ದೀವಾ? ಅಡ್ಡದಾರಿ ಹಿಡಿದು ಬೇಗನೆ ಮೇಲಾಗಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀವ? ದೇವರ ವಾಕ್ಯ ಜ್ಞಾನೋಕ್ತಿಗಳ ಗ್ರಂಥ 14ನೇ ಅಧ್ಯಾಯ 23ನೇ ವಚನದಲ್ಲಿ ಒಂದು ಮಾತು ಹೇಳ್ತಾ ಇದೆ, ಅಲ್ಲಿ ಓದಿಕೊಳ್ಳೋಣ. ಜ್ಞಾನೋಕ್ತಿಗಳು 14:23. 14:23 14:23. ಶ್ರಮೆಯಿಂದ ಸಮೃದ್ಧಿ, ಹರಟೆಯಿಂದ ಕೊರತೆ. ಶ್ರಮೆಯಿಂದ ಏನಂದ್ರೆ ಸಮೃದ್ಧಿ. ಕಷ್ಟಪಡಬೇಕು, ಅಡ್ಡದಾರಿ ಹುಡುಕೋದಲ್ಲ, ಬೇಗನೆ ಮೇಲಾಗಬೇಕಂತಲ್ಲ. ನಿಲ್ಲು, ಎಲ್ಲಿ ದೇವರು ನಿಂತ್ಕೋ ಅಂತ ಹೇಳಿದಾನೋ ಅಲ್ಲೇ ನಿಂತ್ಕೋ. ಯಾವುದನ್ನ ಮಾಡು ಅಂತ ದೇವರು ಹೇಳಿದಾನೋ ಅದನ್ನೇ ಮಾಡು. ದೇವರು ಹೇಳಿದನ್ನ ಬಿಟ್ಟು ಬೇರೆ ಹೋಗ್ಬೇಡ ಅಂತ ದೇವರು ಹೇಳ್ತಾ ಇದ್ದಾರೆ. ಸೈತಾನು ಕಿವಿಯಲ್ಲಿ ಬಂದು ಹೇಳ್ತಾ ಇರ್ತಾನೆ, ಹಂಗ್ ಮಾಡು, ಹಿಂಗ್ ಮಾಡು, ಹಿಂಗ್ ಮಾಡು. ಹಂಗ್ ಮಾಡಿದ್ದಕ್ಕೆ ಆದಾಮನ ಕೆಟ್ಟಿದ್ದು, ಅಬ್ರಹಾಮನ ಕೆಟ್ಟಿದ್ದು, ಅನನೀಯ ಸಫೈರಳ ಕುಟುಂಬ ಕೆಟ್ಟಿದ್ದು, ಇಸ್ಕರಿಯೂತ ಯೂದನ ಕುಟುಂಬ ಕೆಟ್ಟಿದ್ದು ಅಲ್ವಾ? ಇವ್ರ ಕುಟುಂಬ ಎಲ್ಲ ಕೆಟ್ಟಿದ್ದು ಯಾಕೆಂದ್ರೆ ಅಡ್ಡದಾರಿ ಹಿಡಿಯಕ್ಕೆ ಹೋದ್ರು. ಬೇಗನೆ ಈ ಕಡೆ ಹೋಗ್ಬಿಡ್ಬೇಕು, ಬೇಗನೆ ಏನಾದರೂ ಮಾಡ್ಕೊಬಿಡ್ಬೇಕು. ಬೇಡ ದೇವ್ ಜನವೇ, ಸಮಾಧಾನದಿಂದಿರೋಣ, ಸಮಾಧಾನದಿಂದಿರೋಣ. ಕರ್ತನು ಸಮಾಧಾನಕ್ಕೆ ಕಾರಣನೇ ಹೊರತು ಗಲಿಬಿಲಿಗೆ ಕಾರಣನೂ ಅಲ್ಲ. ಆತನ ಗಲಿಬಿಲಿಗೊಡಿಸೋದಿಲ್ಲ ನಮ್ಮನ್ನ. ಸಮಾಧಾನವಾಗಿರಿ, ಏನೇ ಆಗಲಿ ಏನೇ ಹೋಗಲಿ, ಕರ್ತನು ನಿನಗಾಗಿ ಇಟ್ಟಿದ್ದರೆ ಕೆಡಿಸಕ್ಕೆ ಯಾರಿಂದ ಆಗುತ್ತೆ? ಕರ್ತನು ನಿಮಗಾಗಿ ಆಶೀರ್ವಾದ ಇಟ್ಟಿದ್ರೆ ಅದನ್ನು ಕೆಡಿಸಕ್ಕೆ ಯಾರಿಂದ ಆಗುತ್ತೆ? ನಿನಗೆ ಕೊಡಬೇಕು ಅದನ್ನ ಅಂತ ದೇವರು ಇಟ್ಟಿದ್ರೆ ಯಾರಾದರೂ ಕಳ್ತನ ಮಾಡ್ಕೊಂಡು ಹೋಗಕ್ಕಾಗುತ್ತಾ? ನಿಮಗಂತ ಅದು ಇಟ್ಟಿದ್ರೆ ದೇವರು ಅದನ್ನು ಇಟ್ಟಿರ್ತಾನೆ. ಅದಿಲ್ಲ ಅಂದ್ರೆ ದೇವರು ಇನ್ನೊಂದು ನಿಮಗೆ ಕೊಡ್ತಾನೆ, ಚಿಂತೆ ಮಾಡಬೇಡ. ಆಫರ್ಗಳು ಕೊಡುವಾಗ ಓನ್ಲಿ ಲಾಸ್ಟ್ ಪೀಸ್. ಅಮೆಝಾನ್, ಫ್ಲಿಪ್ಕಾರ್ಟ್ ಅಲ್ಲಿ ನೋಡುವಾಗ ಓನ್ಲಿ 1 ಪೀಸ್ ಲೆಫ್ಟ್. ಅಯ್ಯೋ ಇನ್ಯಾರಾದ್ರೂ ಬುಕ್ ಮಾಡ್ತಾರೇನೋ,
ನೀನು ಬುಕ್ ಮಾಡಿ ಆಮೇಲೆ ಬಂದು ನೋಡು, ಇನ್ನೊಂದಿರ್ತದೆ ಓನ್ಲಿ 1 ಲೆಫ್ಟ್ ಅಂತ ಇರುತ್ತೆ. ಅರೆ ನಾನು ಬುಕ್ ಮಾಡಿದ್ನಲ್ಲ ಮತ್ತೆ ಇನ್ನೊಂದು ಅಲ್ಲಿದ್ದಲ್ಲ, ನೀವು ನಾಳೆ ಬಂದು ನೋಡಿದ್ರು ಓನ್ಲಿ 1 ಲೆಫ್ಟ್ ಅಂತ ಇರುತ್ತೆ. ನಾವು ಅದಕ್ಕೆ ಮರಳಾಗ್ಬಿಡ್ತೀವಿ. ಇದು ಸಿಗುತ್ತೋ ಇಲ್ವೋ ಐಟಮ್ ಇನ್ನ. ನಾನು ಕೆಲಸ ನೋಡಿದ್ದೀನಿ, ಅದು ಅನುಭವಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಓನ್ಲಿ 1 ಅನ್ನುವಾಗ ನನಗಿಲ್ವೇನೋ. ನಾನು ಹೇಳೋದು, ನಿನಗಂತ ದೇವರು ಇಟ್ಟಿದ್ರೆ ಅದನ್ನು ಕಿತ್ಕೊಳ್ಳೋಕೆ ಯಾರಿಂದ ಆಗುತ್ತೆ, ಕದ್ಕೊಳ್ಳೋಕೆ ಯಾರಾಗುತ್ತೆ, ನಿನ್ನನ್ನು ದಾರಿ ತಪ್ಪಿಸೋಕ್ಕೆ ಯಾರಿಂದ ಆಗುತ್ತೆ? ದೇವರು ಬೇಡ ಇಲ್ಲ ಅಂದಿದ್ದನ್ನು ನಿಮ್ಮ ಕೈಯಲ್ಲಿ ಹೊಂದ್ಕೊಳ್ಳೋಕ್ಕಾಗುತ್ತಾ? ಹೊಂದ್ಕೊಳ್ಳೋಕ್ಕೆ ಆಗಲ್ಲ ಪ್ರಿಯ ದೇವಚನರು. ಆದ್ರಿಂದ ನಾವೇನು ಮಾಡಬೇಕಂದ್ರೆ, ದೇವರು ಹೇಳ್ತಾ ಇದ್ದಾನೆ, ಯಾವುದೇ ಕೃತ್ಯವನ್ನು ನೀವು ಮಾಡಬೇಕಾದ್ರೂ ನಾನು ಮಾಡ್ಕೊತೀನಿ, ನಾನು ಹೊಂದ್ಕೊಳ್ತೀನಿ ಅಂತ ಹೋಗ್ಬೇಡ್ರಿ. ಕರ್ತನ ಚಿತ್ತಕ್ಕೆ ಒಪ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವರ ಮಾತು ಫೈನಲ್. ಅವಳಿಗೆ ಫೈನಲ್ ಮಾತು ದೇವರದಾಗಿತ್ತು, ಆದರೆ ಆಕೆ ಏನು ಮಾಡಿದ್ಲು? ತಪ್ಪಿಸ್ಬಿಟ್ಲು. ಈಗ ಎಲ್ಲರೂ ಅನೇಕರು ತಪ್ಪಿಸ್ಬಿಟ್ರು. ಪ್ರಿಯರೇ, ಒಂದು ವಾಕ್ಯವನ್ನು ಓದಿಕೊಂಡು ನಾವು ಮುಗಿಸೋಣ. ಜ್ಞಾನೋಕ್ತಿಗಳ ಗ್ರಂಥದಲ್ಲಿಯೇ 16ನೇ ಅಧ್ಯಾಯ 16:25, 16:25. ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿಯುಂಟು, ಕಟ್ಟ ಕಡೆಗೆ ಅದು ಯಾವ ಮಾರ್ಗ? ಅದು ಇದು ಯಾವುದ್ರ ಬಗ್ಗೆ ಹೇಳ್ತಾ ಇದೆ ಗೊತ್ತಾ? ಯಾವುದ್ರ ಬಗ್ಗೆ ಹೇಳ್ತಾ ಇದೆ ಗೊತ್ತಾ? ನರಕ. ಯಾವುದು? ನರಕ. ಪರಲೋಕದ ದಾರಿ ಹಿಂಗಿರ್ತದೆ. ಆವಾಗ ನೋಡ್ತೀವಿ, ಇದೇನು ಚಿಕ್ಕದಾಗಿ ಹಿಂಗಿದೆ. ಈ ಕಡೆ ನೋಡಿದ್ರೆ ಹೈವೇ ಅಲ್ವಾ? ಈ ಕಡೆ ನೋಡಿದ್ರೆ ಹೈವೇ, ಈ ಕಡೆ ನೋಡಿದ್ರೆ ಹಿಂಗೆ ಅದೇನು ಹಿಂಗೋಗಿ ಹೋಗ್ತದೆ. ಅರೆ ಯಾವ್ದು ಬೇಕು ಇವಾಗ? ಚಿತ್ರ ನೋಡಿರ್ತೀರಲ್ಲ ನೀವು, ಹೆವೆನ್ ಕಡೆ ಮತ್ತು ಹೆಲ್ ಕಡೆ ಮತ್ತು ಹೆವೆನ್ ಕಡೆ ದಾರಿ ತೋರಿಸಿರ್ತಾರೆ. ಅದು ಸಣ್ಣ ಇಕ್ಕಟ್ಟಾದ ಮಾರ್ಗ, ಇದು ದೊಡ್ಡ ವಿಶಾಲವಾದ ಮಾರ್ಗ. ನಾವೇನು ಅಂದ್ಕೊಳ್ತೀವಿ, ಹಿಂಗೆ ಹೈವೇಲಿ ಹೋದ್ರೆ ಸ್ಪೀಡಾಗಿ ಹೋಗ್ಬಿಡ್ಬೋದು, ಬೇಗ ಹೋಗ್ಬಿಡ್ಬೋದು. ತುಂಬ ಜನ ಬೇರೆ ಹೋಗ್ತಾ ಇದ್ದಾರೆ. ಆದರೆ ಈ ದಾರಿ ಏನು ಹಿಂಗೆಲ್ಲ ಇದೆಯಲ್ಲ, ಆದರೆ ಈ ದಾರಿಯ ಕೊನೆ ಸ್ವರ್ಗ, ಈ ದಾರಿಯ ಕೊನೆ ನರಕ. ಅದಕ್ಕೆ ಹೇಳ್ತದೆ ಇಲ್ಲಿ ವಾಕ್ಯ ಹೇಳ್ತಾ ಇರುವಂಥದ್ದು ಏನಂದ್ರೆ 25ನೇ ವಾಕ್ಯ, ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ. ನಮ್ಮ ದೃಷ್ಟಿಗೆ ಈಸಿ ಅನಿಸ್ತದೆ. ನೀವೇನಾದರೂ ಬ್ಯಾಂಕ್ಗಳಲ್ಲಿ, ಕಂಪನಿಗಳಲ್ಲಿ, ಅಂಗಡಿಗಳಲ್ಲಿ ಹೋಗಿ ಮಾತಾಡ್ತಾ ಇದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಹೇಳ್ತಾರೆ, ಸಾರ್ ಇದನ್ನು ಹೊಡೆದು ನೋಡಿ ಸಾರ್, ಇದನ್ನು ಅರ್ದು ನೋಡಿ ಸಾರ್, ಇದನ್ನು ಹಾಕಿ ನೋಡಿ ಸಾರ್, ಏನಾದರೂ ಆದರೂ ಅವಾಗ ಮಾತಾಡಿ ಸಾರ್ ಅಲ್ವಾ? ಅದನ್ನು ಕೇಳುವಾಗ ಒಳ್ಳೆ ಪ್ರಾಡಕ್ಟು, 500 ರೂಪಾಯಿ ಪ್ರಾಡಕ್ಟು, ಇನ್ನೊಂದು 1000 ರೂಪಾಯಿ ಇರುತ್ತೆ. ಅದಂಗೆ ಅದು ಇದಕ್ಕಿಂತ ಸೂಪರ್ ಸಾರ್. ಇಲ್ಲ ಬಿಡ್ರಿ, ಅದಕ್ಕಿಂತ ಇದು ನನಗೆ ಅದೇ ಬೇಕು, ಇದು ಬೇಡ ಅಂದರೆ, ಸಾರ್ ಅದಕ್ಕೂ ಇದಕ್ಕೂ ಎಲ್ಲಿ ಸರ್ ವ್ಯತ್ಯಾಸ? ಅದು ಒರಿಜಿನಲ್ ಸರ್, ಇದು ಡೂಪ್ಲಿಕೇಟ್ ಸರ್ ಅಂತ. ಆಮೇಲೆ ಇಷ್ಟೊತ್ತು ನೀವು ಇದನ್ನು ಹೊಡೆದು ನೋಡ್ರಿ, ಅರ್ದು ನೋಡ್ರಿ ಅಂದ್ರಲ್ಲಪ್ಪ, ಅಂದರೆ ಸರ್ ಯಾವುದ್ರ ಬೆಲೆ ಅದಕ್ಕಿರುತ್ತೆ ಸರ್. ಅವಾಗ ಅವನು ಹೇಳಿದ್ರೆ, ಯಾವ ಪ್ರಾಡಕ್ಟನ್ನು ನಾವು ತೋರಿಸಿದ್ರೆ ಅದನ್ನು ಅವು ಹೊಗಳ್ತಾರೆ. ಲೋಕ ಅದೇ ರೀತಿಯಾಗಿ ಅವರು ಹೊಗಳ್ಕೊಳ್ತಾ ಇರ್ತಾರೆ, ನಮ್ಮನ್ನು ಮರಳು ಮಾಡ್ತಾ ಇರ್ತಾರೆ. ಸೈತಾನನು ಹಾಗೇನೆ ದೇವರ ಮಕ್ಕಳನ್ನು ಮರಳು ಮಾಡೋದಕ್ಕೆ ಕಾಯ್ತಾ ಇರ್ತಾನೆ. ಹೇಗಾದರೂ ಇವನ್ನ ಕುಗ್ಗಿಸ್ಬೇಕು, ಇವನ್ನೇಗಾದರೂ ಬೀಳಿಸ್ಬೇಕು, ಹೇಗಾದರೂ ಇವನ್ನ ಮಾಡಬೇಕು, ದಾರಿ ತಪ್ಪಿಸಬೇಕು. ಇವರು ಸ್ವರ್ಗದ ದಾರಿಯಲ್ಲಿ ನಡೀತಾ ಇದ್ದಾರೆ, ಕ್ರಿಸ್ತನ ದಾರಿಯಲ್ಲಿ ನಡೀತಾ ಇದ್ದಾರೆ, ಇವರು ಒಳ್ಳೆಯ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಇವ್ರನ್ನ ಹೇಗಾದರೂ ಮಾಡಿ ಆ ದಾರಿಯಿಂದ ತಪ್ಪಿಸ್ಬೇಕು, ಇವ್ರನ್ನ ಹೇಗಾದರೂ ಮಾಡಿ ಸ್ವಲ್ಪ ಈ ಕಡೆ ತಳ್ಳಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾನೆ. ಅದಕ್ಕೆ ನಾವು ದಾರಿ ಚೇಂಜ್ ಮಾಡುವಾಗ, ಎಲ್ಲಾದರೂ ಹೋಗುವಾಗ ಕೇಳ್ಬಿಟ್ಟು ಹೋಗ್ಬೇಕು. ಸರ್ ಇದು ಇವ್ರಿಗೆ ಹೋಗುತ್ತಾ ಅಂತ ಕೇಳಬೇಕು. ನನಗೆ ಗೊತ್ತು ನಡ್ರಿ ಅಂತ ಹೋಗ್ಬಿಟ್ಟು ಆಮೇಲೆ 10 ಕಿಲೋಮೀಟರ್ ಹೋದ್ಮೇಲೆ ಇಲ್ಲಪ್ಪ ಇಲ್ಲ ಇದಲ್ಲ ಅಂತ ವಾಪಸ್ ಬರಬೇಕಾಗ್ತದೆ. ಹಾಗೆ ಹಂಗಾಗಬಾರ್ದು. ಅದರಿಂದ ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ, ದೇವ್ರೆ ಯಾರು ನಮ್ಮ ಹತ್ರ ಬಂದು ಏನು ಆಲೋಚನೆ ಮಾಡಿದ್ರು ನಿನ್ನ ಮಾರ್ಗವನ್ನು ಮಾತ್ರ ನಾನು ಬಿಡುವುದೇ ಇಲ್ಲ. ಹಾಲೆಲೂಯ. ನಾವೆಲ್ಲರೂ ನಮ್ಮ ತಲೆಗಳನ್ನು ಬಾಗಿಸಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಾಲೆಲೂಯ. ಸ್ತೋತ್ರ ಸ್ವಾಮಿ, ಪರಿಶುದ್ಧನೇ ನಿಮ್ಮ ನಾಮಕ್ಕೆ ಸ್ತೋತ್ರ. ಹಾಲೆಲೂಯ. ಹೌದಪ್ಪ, ನಿನ್ನ ವಾಕ್ಯದಲ್ಲಿ ನಾವು ಇವತ್ತು ನೋಡ್ತಾ ಇದ್ದೇವೆ ಅಪ್ಪ, ಅಬ್ರಹಾಮನ ಸಾರಳಿಗೆ ನೀವು ಎಷ್ಟು ಸ್ಪಷ್ಟವಾಗಿ ಹೇಳಿದ್ರಿ, ಇಲ್ಲ ನಿನ್ನ ಮಗನ ಮೂಲಕವಾಗಿಯೇ ಅಂತ ಹೇಳಿದ್ರಪ್ಪ. ಆದರೆ ಅವರು ಅಪ್ಪ ಅದನ್ನು ನಂಬಲಿಕ್ಕೆ, ಕಾಯಲಿಕ್ಕೆ ಅವರಿಗೆ ಸಾಧ್ಯ ಆಗಲಿಲ್ಲ. ಆದರೂ ಕೊನೆಗೆ ಅಪ್ಪ
ನಿನ್ನನ್ನೇ ಆಶ್ರಯಿಸಿ ನಂಬಿಕೆಗೆ ಮೂಲ ಪಿತನಾಗಿ ಮಾರ್ಪಟ್ಟಂತ ಅಬ್ರಹಾಮನು, ಅದೇ ರೀತಿಯಲ್ಲಿ ನಾವು ಅನೇಕ ಸಾರಿ ಶೋಧಿಸಲ್ಪಡುತ್ತೇವೆ. ಪಾಪಕ್ಕೆ ಶೋಧಿಸಲ್ಪಟ್ಟಂತ ಕರ್ತನೆ ಅಡ್ಡದಾರಿ ಹಿಡಿದ ಅವಳ ಕುರಿತಾಗಿ, ಅಡ್ಡದಾರಿ ಹಿಡಿದಂತ ಆ ಸಾರಳು ಅಬ್ರಹಾಮನ ಕುರಿತಾಗಿ, ಅಡ್ಡದಾರಿ ಹಿಡಿದ ಅನನ್ಯ ಸಫೇರಳು, ಇಸ್ಕರಿಯೂತ ಯೂದನು, ಇವರೆಲ್ಲರನ್ನು ನೋಡುವಾಗ ಹೇಗಾದರೂ ಮಾಡಿ ಮೇಲಾಗಬೇಕು, ಹೇಗಾದರೂ ಮಾಡಿ ಆಶೀರ್ವಾದ ಹೊಂದಬೇಕು ಅಂತ ನಾವೆಂದಿಗೂ ದಾರಿ ತಪ್ಪಬಾರದು ಸ್ವಾಮಿ. ಕರ್ತನೇ, ನಿನ್ನದು ಒಂದೇ ಮಾರ್ಗ, ಅದು ಯಾವಾಗಲೂ ಸತ್ಯ ಮಾರ್ಗ. ಅದು ಒಂದೇ ಮಾರ್ಗ, ಅದು ಜೀವ ಮಾರ್ಗ. ಅದು ಒಂದೇ ಮಾರ್ಗ, ಅದು ನಿತ್ಯ ಜೀವದ ಮಾರ್ಗ. ಅದು ಒಂದೇ ಮಾರ್ಗ, ಅದು ಪರಲೋಕದ ಮಾರ್ಗ. ಆ ಒಂದೇ ಮಾರ್ಗವು ಶ್ರೀ ಯೇಸು ಸ್ವಾಮಿ. ಹಾಲೆಲೂಯ. ಯೇಸುವೇ ನಿನಗೆ ಸ್ತೋತ್ರ. ಅನೇಕ ನಂಬಿಕೆಗಳು ಬರಬಹುದು, ಅನೇಕ ಮಾರ್ಗಗಳು ಬರಬಹುದು, ಆದರೆ ನೀವು ಮಾತ್ರವೇ ಸತ್ಯ ಸ್ವಾಮಿ. ನಿಮ್ಮನ್ನು ಹಿಂಬಾಲಿಸುವವರು, ನಿನ್ನ ಮಾತನ್ನ ನಂಬುವವರು, ನಿನ್ನ ಮಾತನ್ನ ಕೇಳುವವರು ಕರ್ತನೇ ಅಪ್ಪ, ನಿನ್ನ ವಾಕ್ಯ ಹೇಳ್ತದೆ, ನನ್ನ ಮಾತನ್ನ ನಂಬುವವರು ಸತ್ತರೂ ಬದುಕುವರು ಎಂಬುದಾಗಿ ಹೇಳುತ್ತಾ ಇದೆ. ಹಾಲೆಲೂಯ. ಇವತ್ತು ಈ ವಾಕ್ಯವನ್ನು ಆಲಿಸಿದಂಥ ನಮ್ಮೆಲ್ಲರ ಮೇಲಿನ ಕೃಪೆ ಇರಲಿ ಅಪ್ಪ. ಯಾವತ್ತೇ ಆಗಲಿ ಕರ್ತನೆ, ನಾನು ಬೇಗ ಆಶೀರ್ವಾದ ಹೊಂದಬೇಕು, ನಾನು ಬೇಗ ಮೇಲಕ್ಕೆ ಹೋಗ್ಬೇಕು, ಬೇಗ ಹೀಗಾಗಬೇಕು ಅನ್ನೋ ಆಲೋಚನೆಗಳನ್ನು ದೂರ ಇಟ್ಟು ಕರ್ತನಿಗೆ ಮೆಚ್ಚುಗೆ ಇದೆಯಾ ಇಲ್ವಾ ಅನ್ನೋದು ನಾವು ಯಾವಾಗಲೂ ಕೂಡ ಆಲೋಚನೆ ಮಾಡುವುದಕ್ಕೆ ಕೃಪೆಯನ್ನು ತೋರಿಸಿರಿ ಅಪ್ಪ. ನಮ್ಮ ಕುಟುಂಬಗಳ ಅನೇಕರು ಕೆಲವರು ಕೆಟ್ಟ ಆಲೋಚನೆಗಳನ್ನು ಕೊಟ್ಟು ನಮ್ಮ ಕುಟುಂಬಗಳನ್ನು ಹಾಳು ಮಾಡ್ತಾ ಇರ್ತಾರಪ್ಪ. ಅದಾಗದಂತೆ ನೀನು ತಡೆಯಬೇಕೆಂದು ಬೇಡಿಕೊಳ್ಳುತ್ತಾ ಇದ್ದೇವೆ ಸ್ವಾಮಿ. ಯಾವುದಾದರೂ ದುಷ್ಟನು, ದುರಾತ್ಮನು, ಕರ್ತನೆ ಕೆಟ್ಟ ವ್ಯಕ್ತಿ ನಮ್ಮ ಕುಟುಂಬವನ್ನು ಹಾಳು ಮಾಡಲಿಕ್ಕೆ ಬರುತ್ತಿದ್ರೆ, ದೇವರ ಮಾತುಗಳನ್ನು, ಆಲೋಚನೆಗಳನ್ನು ಕೊಡ್ತಾ ಇದ್ರೆ ಅವನ ದೂರ ಇಡ್ರಿ ಸ್ವಾಮಿ ಯೇಸುವಿನ ನಾಮದಲ್ಲಿ. ಹೌದು ಕರ್ತನೆ, ದುರಾತ್ಮನು ಪಿಸುಗುಟ್ಟುವ ಸ್ವರದಲ್ಲಿ ಬಂದು ನಮಗೆ ಕೆಟ್ಟದ್ದನ್ನು ಹೇಳ್ಕೊಡ್ತಾ ಇರ್ತಾನೆ. ದಾರಿ ತಪ್ಪಿ ಹೋಗದ ಹಾಗೆ ನಮಗೆ ಕೃಪೆಯನ್ನು ತೋರಿಸು ಸ್ವಾಮಿ. ಇವತ್ತು ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮೊಟ್ಟಿಗೆ ಮಾತನಾಡಿದಕ್ಕಾಗಿ ಸ್ತೋತ್ರ. ನಾವು ಕೂಡ ಅಪ್ಪ ಕರ್ತನೆ ದಾರಿ ತಪ್ಪಿ ಹೋಗದಂತೆ ಸರಿದಾರಿಯಲ್ಲಿ ನಿಮ್ಮನ್ನು ಹಿಂಬಾಲಿಸಿ ನಡೆಯುವುದಕ್ಕೆ ಕೃಪೆಯನ್ನು ತೋರಿಸಬೇಕೆಂಬುದಾಗಿ ಈ ಪ್ರಾರ್ಥನೆಯನ್ನು ಕೇಳಿದಾತನು ನಮ್ಮ ಮೇಲೆ ಕರುಣೆ ಕೃಪೆಯನ್ನು ತೋರಿಸಿ ಸರಿದಾರಿಯಲ್ಲಿ ನಡೆಸುವಾತನು ಆಗಿರುವಂತ ನಜರೇತಿನ ಯೇಸು ಕ್ರಿಸ್ತನ ಪ್ರೀತಿಯುಳ್ಳ ಪರಿಶುದ್ಧ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್.